21,653 ಕೋಟಿ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಇದು ಒಂದು ಅತಿ ದೊಡ್ಡ ಭ್ರಷ್ಟ ಸಂಸ್ಥಾಪನೆ. ದಿಸ್ ವಾಸ್ ದ ಲ್ಯಾಂಡ್ ಆಫ್ 1000 ಲೇಕ್ಸ್. ನಿಮಗೆ ನಾಚಿಕೆ ಆಗುತ್ತೆ. ಕಾರ್ಯಕರ್ತರಿಗೆ ನೀವು ಫುಲ್ ಟೈಮ್ ಎಂಪ್ಲಾಯ್ ತರ ಸ್ಯಾಲರಿ ಕೊಡ್ತೀರಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ತಾರೆ. ಕರಪ್ಷನ್ ಮೋಸ್ಟ್ಲಿ ಅವಾಯ್ಡ್ ಆಗ್ಬೋದು. ಕರಪ್ಷನ್ ಖಂಡಿತ ಅವಾಯ್ಡ್ ಆಗ್ಬೋದು. ನನ್ನ ಪ್ರಕಾರ ಬದಲಾವಣೆ ಬರ್ತಾ ಇದೆ. 15,000 RTIಗಳನ್ನ ನೀವು ಫೈಲ್ ಮಾಡಿದೀನಿ ಅಂತ ಹೇಳ್ತಿದ್ದೀರಾ. ಲೆಕ್ಕ ಬೇಕು ಅಂತ ಒಂದು ಅಭಿಯಾನ ನಾವು ಶುರು ಮಾಡ್ತೀವಿ. ರೈಟ್ ಟು ರೀಕಾಲ್ ವೆದರ್ ಇಟ್ ಇಸ್ ದೇರ್ ಇನ್ ದ ಸಿಸ್ಟಮ್ ಆರ್ ನಾಟ್. ಐ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಇಟ್ ಇನ್ ಮೈ ಪಾರ್ಟಿ. ಸರ್, ಗುಂಡಿ ಸಮಸ್ಯೆಗಾಗಿ ವೈಟ್ ಟ್ಯಾಪಿಂಗ್ ಸ್ಕ್ಯಾಮ್ ಬೆಂಗಳೂರು ಆಡಳಿತ ಮಾಡೋದಕ್ಕೆ CM ಲೀಡರ್ಶಿಪ್ ತಗೋಬೇಕು ಅನ್ನೋದು ಹೆಂಗಿದೆ? ಅತಿ ದೊಡ್ಡ ಸ್ಕ್ಯಾಮ್. ಇದು ಎಲೆಕ್ಷನ್ ಆಗಿಲ್ಲ ಅಂದ್ರೆ ಯಾರಿಗೆ ಇದು ಒಂದು ಅನುಕೂಲವಾಗಿರುತ್ತೆ? MLA ಯಾರಾದ್ರೂ MLA ಡೆತ್ ಆದ್ರು ಅಥವಾ ಏನಾದ್ರು ರಿಸೈನ್ ಮಾಡೋದು ಅಂದ್ರೆ ಇಮಿಡಿಯೇಟ್ ಎಲೆಕ್ಷನ್ ಆಗುತ್ತೆ. ಬಟ್ ಇದು ನಮಸ್ಕಾರ ಫ್ರೆಂಡ್ಸ್, ಬ್ಯಾಂಗ್ಳೂರ್ ರೋಡ್ಗಳಲ್ಲಿ ಗುಂಡಿ ಬಿದ್ದಿದೆ, ಕೆರೆಗೆ ಕೊಳಚೆ ನೀರು ಕಳಿಸ್ತಾ ಇದ್ದಾರೆ, ಅಲ್ಲಿ ಅಕ್ರಮ ಆಗಿದೆ, ಇಲ್ಲಿ ಅಕ್ರಮ ಆಗಿದೆ ಅಂತೇಳಿ ರೆಡ್ ಕಲರ್ ಕೋಟ್ ಹಾಕೊಂಡು ಒಬ್ರು ಯಾವಾಗಲೂ ಹೋರಾಟ ಮಾಡ್ತಿರ್ತಾರೆ ಫೇಸ್ಬುಕ್ಕಲ್ಲಿ. ಮೋಸ್ಟ್ಲಿ ಇವ್ರು ನೋಡಿದ್ದೀರಾ ಅಂತ ಅನ್ಸುತ್ತೆ. ನಾವಿವತ್ತು ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡಿದ್ದೀವಿ. ಬನ್ನಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಗುರು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೂ ಇಸ್ ಶ್ರೀಕಾಂತ್ ನರಸಿಂಹನ್ ಸರ್? ಶ್ರೀಕಾಂತ್ ನರಸಿಂಹನ್ ಒಬ್ಬ ಸಾಮಾನ್ಯ ಮನುಷ್ಯ. ನಾನು ಹುಟ್ಟಿದ್ದು ಡೆಲ್ಲಿಯಲ್ಲಿ, ಬೆಳೆದಿದ್ದು ಚೆನ್ನೈ. ಸ್ಕೂಲಿಂಗ್ ಮುಗಿಸಿ ನಾನು ಬಿಟ್ಸ್ ಪಿಲಾನಿ ಹೋದೆ. ಅಲ್ಲಿ ಇಂಜಿನಿಯರಿಂಗ್ 92 to 96 ಇಂಜಿನಿಯರಿಂಗ್ ಮಾಡಿದೆ. 2 ವರ್ಷ ಕೆಲಸ ಮಾಡಿ ಟಾಟಾ ಮೋಟರ್ಸ್ನಲ್ಲಿ ಕೆಲಸ ಮಾಡಿ ಇಲ್ಲಿ IIM ಬ್ಯಾಂಗ್ಳೂರ್ನಲ್ಲಿ ನಾನು MBA ನಾನು ಮುಗಿಸಿದ್ದೀನಿ 98 to 2000. ಆಮೇಲೆ 20 ವರ್ಷ ಕಾರ್ಪೊರೇಟ್ ಕೆರಿಯರ್ ಫಿನಾನ್ಷಿಯಲ್ ಸರ್ವಿಸಸ್ ಫೀಲ್ಡ್ನಲ್ಲಿ. ಸೊ ಐ ಆಮ್ ಮೋರ್ ಲೈಕ್ ಎ ಕಾರ್ಪೊರೇಟ್ ಪ್ರೊಫೆಷನಲ್. ಪೂರ್ತಿಯಾಗಿ ಪಾಲಿಟಿಕ್ಸ್ ರಾಜಕೀಯದಲ್ಲಿ ಏನೋ ಹಿನ್ನೆಲೆ ಇಲ್ಲ. ಬಟ್ grew up as a normal citizen who is just concerned about adversity ಅಷ್ಟೇ. ನೀವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ, ಲೈಕ್ ನೀವು ಫೇಸ್ಬುಕ್ಕಲ್ಲಿ ಹೋಗ್ತೀರಾ, ಯಾವುದೋ ಗುಂಡಿ ಸರಿ ಇಲ್ಲ ಅಂತ, ರೋಡಲ್ಲಿ ಗುಂಡಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ, ಮತ್ತು ಕೊಳಚೆ ನೀರು ಕೆರೆಗೆ ಬಿಡ್ತಿದ್ದಾರೆ ಅಂತೇಳಿ ಪ್ರೊಟೆಸ್ಟ್ ಮಾಡ್ತೀರಾ, ಅಲ್ಲಕ್ರಮ ಇಲ್ಲಕ್ರಮ ಅಂತೇಳಿ ಪ್ರೊಟೆಸ್ಟ್ ಮಾಡ್ತೀರಾ. ಕಾರ್ಪೊರೇಟ್ ಲೈಫ್ಗೂ ಮತ್ತು ಈ ಲೈಫ್ಗೂ ನಿಮಗೆ ಏನು ಅನಿಸ್ತಾ ಇದೆ? ನೀವು ಲೀಡರ್ ಆಗಬೇಕು ಅಂತಲೇ ಇದೆಲ್ಲ ಮಾಡ್ತಿದ್ದೀರಾ ಅಂತ ಅನಿಸುತ್ತಾ? ಇಲ್ಲ, ಎರಡು ಕಾರ್ಪೊರೇಟ್ ಲೈಫು ಇದು ಪೊಲಿಟಿಕಲ್ ಲೈಫು ಇದು 2 ಎಕ್ಸ್ಟ್ರೀಮ್ಸ್ ಅಂತ ನಾನು ಹೇಳ್ತೀನಿ. ಕಾರ್ಪೊರೇಟ್ ಲೈಫ್ನಲ್ಲಿ ಆಫೀಸ್ನಲ್ಲಿ ಕೂತ್ಕೊಂಡು AC ನಲ್ಲಿ ಸುಮ್ಮನೆ ಕೂತ್ಕೊಂಡು ಏನೋ ಕೆಲಸ ನಾವು ಮಾಡ್ತಾ ಬರ್ತೀವಿ. ಬಟ್ ಪೊಲಿಟಿಕ್ಸ್ ಇಸ್ ವೆರಿ ಡಿಫ್ರೆಂಟ್. ಇದರಲ್ಲಿ ಬರೀ ಮನೆಯಲ್ಲಿ ಕೂತ್ಕೊಂಡು ಇಲ್ಲ ಏನಾದರೂ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಸರಿ ಇಲ್ಲ. ರಾಜಕೀಯದಲ್ಲಿ ನಾವು ಏನಾದರೂ ಒಂದು ಇಶ್ಯೂ ನಾವು ರೇಸ್ ಮಾಡಬೇಕಂದ್ರೆ ತಳಮಟ್ಟದಲ್ಲಿ ಇಳಿದು ಅಲ್ಲಿ ಹೋಗಿ ನೇರವಾಗಿ ಏನು ಸಮಸ್ಯೆ ಅಂತ ನೋಡಿ ಅದಕ್ಕೆ ಏನು ಪರಿಹಾರ ಅಂತ ಹುಡುಕಿ ಅದರಿಂದ ನಾವು ಅಲ್ಲಿ ಹೋಗಿ ನಾವು ಈ ಥರ ವಿಡಿಯೋಸ್ ನಾವು ಮಾಡ್ತೀವಿ. ಬರೀ ಇದು ಒಂದು ರಾಜಕೀಯಕ್ಕಾಗಿ ನಾವು ಮಾಡ್ತಾ ಇಲ್ಲ. ನಿಜವಾದ ನಮಗೆ ಒಂದು ಬಗೆಹರಿಸಬೇಕು, ಅದಕ್ಕೆ ಒಂದು ನಮಗೆ ಪರಿಹಾರ ಸಿಗಬೇಕು ಅಂತ ನಾವು ಇದನ್ನ ಮಾಡ್ತೀವಿ. ಸೊ ಮೊದಲನೇದಾಗಿ ನಾವು ಇದನ್ನ ಮಾಡುವಾಗ ನನಗೆ ಸ್ವಲ್ಪ ಬೇಜಾರಾಯಿತು. ಆ ಥರ ಏನು ಅನುಭವ ಇಲ್ಲ, ಆ ಥರ ನಾವು ಏನು ಮಾಡಲೇ ಇಲ್ಲ. ಫಸ್ಟ್ ಟೈಮ್ ಐ ಡಿಡ್ ಇಟ್, ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಸ್ವಲ್ಪ ಅವಮಾನ ಥರ ಅನ್ಸುತ್ತೆ, ಎಲ್ಲ ಸ್ವಲ್ಪ ನಾಚಿಕೆ ಆಗುತ್ತೆ, ಎಲ್ಲರೂ ನೋಡ್ತಾರೆ ಆ ಥರ. ಬಟ್ ದೆನ್ ವೆನ್ ವಿ ಟಾಕ್ ಟು ಪೀಪಲ್, ಅಲ್ಲಿ ಬರೋ ಜನರು, ಓಡಾಡ್ತಾ ಜನರು, ಅವ್ರ ಜೊತೆ ನಾವು ಮಾತಾಡುವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇದು ಏನು ಸರ್ ನೀವು ಮಾಡ್ತೀರಿ? ಈ ಸಮಸ್ಯೆ ಬಗ್ಗೆ ನೀವು ಇಶ್ಯೂ ರೇಸ್ ಮಾಡ್ತೀರಾ? ಒಳ್ಳೆಯದು, ನೀವು ಮಾಡಿ, ನಾನು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಾ ಅಂತ ಅವ್ರು ಕೇಳ್ತಾರೆ. ನೀವು ಯಾವುದಾದ್ರೂ ಸಮಸ್ಯೆ ಈ ಥರ ಬಗೆಹರಿಸಿದಾಗ ಅದೇ ಜನಗಳ ಹತ್ರ ಮಾತಾಡಿದಾಗ ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊಂತಾರೆ, ಏನಂತ ಹೇಳ್ತಾರೆ? ಇಲ್ಲ, ಸ್ವಲ್ಪ ಬಹಳ ಪಾಸಿಟಿವ್ ರಿಯಾಕ್ಷನ್ಸ್ ಸಿಗುತ್ತೆ. ಹೌದಾ? ಏನು ಈ ತನಕ ನನಗೆ ಏನು ಯಾಕೆ ಇವೆಲ್ಲ ನೀವು ಮಾಡ್ತೀರಾ, ಇದು ನಾಟಕ ಮಾಡ್ತೀರಾ ಆ ಥರ ಯಾರು ಇನ್ನೂ ನನಗೆ ಕೇಳಿಲ್ಲ. ದಟ್ ಇಸ್ ರಿಯಾಲಿಟಿ. ಜನರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಬಂದ್ಬಿಟ್ಟಿದೆ. ಅವರು ಯಾರಾದರೂ ಅಲ್ಲಿ ಬಂದು ಇಶ್ಯೂಸ್ ರೈಸ್ ಮಾಡುವಾಗ ಅದಕ್ಕೆ ಏನು ಪರಿಹಾರ ಅಂತ ಒಬ್ರು ಯೋಚನೆ ಮಾಡುವಾಗ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ. ಈ ರೀತಿಯಲ್ಲಿ ನಮಗೆ ಜನರು ರಾಜಕೀಯದಲ್ಲಿ ಬರಲೇಬೇಕು, ಅದಕ್ಕೆ ನಾವು ಸಹ ಬೆಂಬಲ ಕೊಡಬೇಕು ಅಂತ ಅವರು ಹೇಳ್ತಾರೆ ನಮಗೆ. ಸೊ ನೋಡೋಣ. ಸೋ ಫಾರ್ ದ ಎಕ್ಸ್ಪೀರಿಯನ್ಸ್ ಹಸ್ ಬೀನ್ ವೆರಿ ವೆರಿ ಪಾಸಿಟಿವ್. ಪೊಲಿಟಿಕ್ಸ್ಗೆ ನೀವು ಬರಬೇಕು ಅಂತ ಯಾವಾಗ ಅಂದ್ಕೊಂಡ್ರೆ, ಏನು ಇನ್ಫ್ಲೂಯೆನ್ಸ್ ಆಯಿತು ನಿಮಗೆ? ಅ ಗರ್ಲ್, 17 year old, ಒಬ್ಬ 17 ವಯಸ್ಸು ಹುಡುಗಿ ನನ್ನ ಮನೆ ಮುಂಚೆ, ರೈಟ್ ಇನ್ ಫ್ರಂಟ್ ಆಫ್ ಮೈ ಅಪಾರ್ಟ್ಮೆಂಟ್, ಮನೆ ಮುಂದೆ, ಶಿ ಆಕ್ಚುಲಿ
ಡೈಡ್ ಕ್ರಾಸಿಂಗ್ ದ ರೋಡ್. ಓ ಯಾಕೆ ಅದಾಯಿತು? ಬರೀ ಒಂದು ಸ್ಕೈ ವಾಕ್ ಅಲ್ಲಿ ಇದ್ದಿದ್ರೆ ಶಿ ವುಂಟ್ ಹ್ಯಾವ್ ಡೈಡ್. ಓಕೆ ಓಕೆ. ಸೊ ಫಾರ್ ಮೀ ದಟ್ ಶುಕ್ ಮೀ ಅಪ್ ಕಂಪ್ಲೀಟ್ಲಿ. ಆವಾಗ ಮೈ ಡಾಟರ್ ವಾಸ್ ಜಸ್ಟ್ 14 years old. ಇದನ್ನು ನೋಡಿ ಇಷ್ಟೊಂದು ಬೇಜಾರಾಯಿತು ನನಗೆ. ಇಮ್ಯಾಜಿನ್, ಸರ್ಕಾರಕ್ಕೆ ಇದು ಬರೀ ಒಂದು ಲೆಕ್ಕ ಅಷ್ಟೇ, ರೈಟ್? ಈ ವರ್ಷ 2353 ಜನರು ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತೋದ್ರು ಅಂತ. ಜನರಿಗೆ ಅದು ಬರೀ ಒಂದು ಸುದ್ದಿ. ಫ್ಯಾಮಿಲಿಗೆ ನೀವು ನೋಡಿದ್ರೆ ಇಟ್ಸ್ ಅ ಲೈಫ್ ಲಾಂಗ್ ಟ್ರಾಮಾ. ಕರೆಕ್ಟ್. ಐ ಕಾಂಟ್ ಇವನ್ ಇಮ್ಯಾಜಿನ್ ಅ ಲೈಫ್ ಲೈಕ್ ದ್ಯಾಟ್. ಸೊ ನನಗೆ ಒಂದು ಅವಾಗ ನನಗೆ ಒಂದು ಕ್ಲಿಯರ್ ಐಡಿಯಾ ಬಂತು. ಬರೀ ಮನೆಯಲ್ಲಿ ಕೂತ್ಕೊಂಡು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ದೂರು ಕೊಟ್ಟು ಏನೋ ಕಂಪ್ಲೇಂಟ್ ಮಾಡಿ ಅದರಲ್ಲಿ ನಮಗೆ ಏನು ಬದಲಾವಣೆ ಸಿಗಲ್ಲ. ವಿ ಆರ್ ಆಲ್ಸೋ ಅ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಬರೀ ಈ ಸೇಮ್ ಪಾಲಿಟಿಷಿಯನ್ಸ್ ಒಂದೇ ರೀತಿಯಲ್ಲಿ ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಅವರಿಂದ ಬೇರೆ ಬೇರೆ ಬದಲಾವಣೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಐ ಥಿಂಕ್ ಇಟ್ಸ್ ಅವರ್ ಫೂಲಿಶ್ನೆಸ್. ಸೊ ಆವಾಗ ನನಗೆ ಒಂದು ಕ್ಲಿಯರ್ ಐಡಿಯಾ ಬಂತು. ಬದಲಾವಣೆ ಬೇಕಂದ್ರೆ ನಾನು ಸಹ ಒಂದು ತಂಡ ರಚಿಸಿ ನಾವೆಲ್ಲ ತಳಮಟ್ಟದಲ್ಲಿ ಇಳಿದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಬದಲಾವಣೆ ತರಬೇಕು ಅಂತ ಉದ್ದೇಶ ಒಂದು ಮಾಡಿಕೊಂಡು ನಾನು ಐ ಗಾಟ್ ಇನ್ ಟು ದ ರಾಜಕೀಯದಲ್ಲಿ ನಾನು ಇಳಿದ್ಬಿಟ್ಟು ಐ ಆಮ್ ವೆರಿ ಕ್ಲಿಯರ್ ನೌ ದಟ್ ದಿಸ್ ಇಸ್ ದ ವೇ ಟು ಬ್ರಿಂಗ್ ಅಬೌಟ್ ಚೇಂಜ್. ವಾಟ್ ಚೇಂಜ್ ಸರ್? ಲೈಕ್ BNP ಅಂದ್ರೆ ಇದು ಬರೀ ಒಂದು ನಗರ ಪಕ್ಷ. ನಮಗೆ ಜಾಸ್ತಿ ಏನು ಆಂಬಿಷನ್ ಇಲ್ಲ. ಬೆಂಗಳೂರು ನವನಿರ್ಮಾಣ ಪಕ್ಷ, ಬರೀ ನಮ್ಮ ಗಮನ ಬೆಂಗಳೂರು ನಗರ. ಪ್ಲಸ್ ದ ಫೋಕಸ್ ಇಸ್ ಓನ್ಲಿ ಆನ್ ಗ್ರಾಸ್ ರೂಟ್ಸ್ ಗವರ್ನೆನ್ಸ್, ತಳಮಟ್ಟದ ಆಡಳಿತ. ನಮ್ಮ ಚರಂಡಿಗಳು, ಗುಂಡಿಗಳು, ರಸ್ತೆಗಳು, ಬೀದಿ ದೀಪಗಳು, ಪಾದಚಾರಿ ರಸ್ತೆಗಳು, ಸ್ಕೈ ವಾಕ್ಸು ಇವೆಲ್ಲ ಬಹಳ ದುರಸ್ಥಿತಿಯಲ್ಲಿ ಇದೆ. ಆರ್ ಓನ್ಲಿ ಆಬ್ಜೆಕ್ಟಿವ್ ಇಸ್ ಟು ಸೆಟ್ ದಿಸ್ ರೈಟ್. ಈ ನಗರದಲ್ಲಿ ವಾಸ ಮಾಡುವಾಗ ನಮಗೆ ಒಂದು ಹೆಮ್ಮೆ ಇರಬೇಕು. ಯಾರಾದರೂ ಒಂದು US UK ಎಲ್ಲ ಬಿಡಿ, ಸಂಬಡಿ ಕಮ್ಸ್ ಫ್ರಮ್ ಡೆಲ್ಲಿ, ಮುಂಬೈ, ಅಲ್ಲಿಂದ ಅವರು ಯಾರಾದರೂ ಬರುವಾಗ ನಮಗೆ ನಾಚಿಕೆ ಆಗುತ್ತೆ. ಈಗ ಟ್ರಾಫಿಕ್ನಲ್ಲಿ 2 ಗಂಟೆ ನನಗೆ ಆಗ್ಬಿಟ್ಟಿದೆಪ್ಪ ಯಾಕೆ ಅಂತ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್. ಬಟ್ ಐ ಡೋಂಟ್ ವಾಂಟ್ ಟು ಕಂಪ್ಲೇನ್. ಇದನ್ನು ಹೇಗೆ ಸರಿಪಡಿಸೋದು? ಅದಕ್ಕೆ ಗುಂಡಿಗಳನ್ನು ಸರಿಪಡಿಸಬೇಕು. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಇಂಪ್ರೂವ್ ಮಾಡಬೇಕು. ಫುಟ್ಪಾತ್ಸ್ ನಾವು ಸರಿಪಡಿಸಬೇಕು. ರೈಟ್? ಈ ಥರ. ಪ್ಲಸ್ ಡ್ರಿಂಕಿಂಗ್ ವಾಟರ್. ದಿಸ್ ವಾಸ್ ದ ಲ್ಯಾಂಡ್ ಆಫ್ 1000 lakes. ಎಲ್ಲಿ ಹೋಯ್ತು ಎಲ್ಲ? ಇದು 5 years ಬ್ಯಾಕ್, 5 ವರ್ಷಗಳ ಮುಂಚೆ ಒಂದು ಸುದ್ದಿ ಬಂತು. ಬೆಂಗಳೂರು ಇಸ್ ಮೂವಿಂಗ್ ಟುವರ್ಡ್ಸ್ ಝೀರೋ ವಾಟರ್ ಡಿಸಾಸ್ಟರ್ ಅಂತ, ವಿಚ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ರನ್ ಔಟ್ ಆಫ್ ವಾಟರ್. ಅದನ್ನ ಕೇಳಿ ನನಗೆ ಬಹಳ ಬೇಜಾರಾಯಿತು. ಹೌ ಕ್ಯಾನ್ ಅ ಸಿಟಿ ವಿಚ್ ವಾಸ್ ಕಾಲ್ಡ್ ಅ ಸಿಟಿ ಆಫ್ 1000 lakes ರನ್ ಔಟ್ ಆಫ್ ವಾಟರ್? ಸೊ ಇವೆಲ್ಲ ನಾವು ಸರಿಪಡಿಸಬೇಕಂದ್ರೆ ನಾವೇ ಮಾಡಬೇಕು. ಅದಕ್ಕೆ ಒಂದು ಗಮನ ಇರಬೇಕು. ಸೊ ಅವರ್ ಫೋಕಸ್ ಇಸ್ ಓನ್ಲಿ ಆನ್ ದೀಸ್ ಗ್ರಾಸ್ ರೂಟ್ಸ್ ಮ್ಯಾಟರ್ಸ್. ಅಲ್ಟಿಮೇಟ್ಲಿ ಐ ವಾಂಟ್ ಟು ವರ್ಕ್ ಟುವರ್ಡ್ಸ್ ಇಂಪ್ರೂವಿಂಗ್ ದ ಟ್ರಾಫಿಕ್ ಕಂಡೀಷನ್ಸ್, ರೋಡ್ ಕಂಡೀಷನ್ಸ್, ಫುಟ್ಪಾತ್ ಕಂಡೀಷನ್ಸ್. ಬರೀ ಈ ಥರ ತಳಮಟ್ಟದ ಸಮಸ್ಯೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನೇನೋ ಸಮಸ್ಯೆಗಳಿದೆ, ಚರ್ಚೆ ಮಾಡ್ತಾರೆ, ಜಗಳ ಮಾಡ್ತಾರೆ. ಅದರಲ್ಲಿ ನಮಗೆ ಏನೂ ಆಸಕ್ತಿ ಇಲ್ಲ. ಅವರ್ ಒನ್ಲಿ ಫೋಕಸ್ ಇಸ್ ಬೆಂಗಳೂರು ಗ್ರಾಸ್ ರೂಟ್ಸ್ ಗವರ್ನೆನ್ಸ್. BNP ಪಕ್ಷದಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ಎಷ್ಟು ಜನ ಲೈಕ್ ನಿಮ್ಮ ಟೀಮ್ ಸದಸ್ಯರು ಅಂತ ಹೇಳಿದ್ರಲ್ಲ, ಎಷ್ಟು ಜನ ಇವಾಗ ಸದ್ಯಕ್ಕಿದ್ದಾರೆ? ಸೊ ನಮ್ಮ ವಾಟ್ಸಪ್ ಗುಂಪಲ್ಲಿ ಬೇರೆ ಬೇರೆ ವಾರ್ಡ್ಸ್ನಲ್ಲಿ ನಾವು ಗುಂಪು ರಚಿಸಿದ್ದೀವಿ. ಅದರಲ್ಲಿ ಸುಮಾರು 50,000 ಜನರು ಎಲ್ಲ ಪ್ರತಿ ವಾರ್ಡ್ನಲ್ಲಿ ಇದ್ದಾರೆ ಅಂತ ನಾನು ಹೇಳಲ್ಲ, ಬಟ್ ಸುಮಾರು ವಾರ್ಡ್ಸ್ನಲ್ಲಿ ಇದ್ದಾರೆ. ನಮ್ದು ಹೊಸ ಪಕ್ಷ, ಅಷ್ಟು ರಿಸೋರ್ಸಸ್ ಇಲ್ಲ. ಸೊ ವಿ ಹ್ಯಾವ್ ಟು ಬಿಲ್ಡ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಸದ್ಯಕ್ಕೆ ಸುಮಾರು 369 ವಾರ್ಡ್ಸ್ ಇದೆ ಬೆಂಗಳೂರಿನಲ್ಲಿ. ಇದರಲ್ಲಿ ಕನಿಷ್ಠ 150 ಇಂದ 200 ವಾರ್ಡ್ಸ್ರಲ್ಲಿ ನಮ್ಮ ತಂಡದವರು ಇದ್ದಾರೆ. ಕೆಲವು ವಾರ್ಡ್ಗಳಲ್ಲಿ ವೆರಿ ಆಕ್ಟಿವ್ ಆಗಿದ್ದಾರೆ, ಜಾಸ್ತಿ ಆಕ್ಟಿವ್ ಇದ್ದಾರೆ. ಕೆಲವು ವಾರ್ಡ್ಸ್ನಲ್ಲಿ ಅಷ್ಟು ಆಕ್ಟಿವ್ ಇಲ್ಲ. 50,000 ಜನರು ಇದ್ದಾರೆ. ಎಲ್ಲರೂ ಭಾಗವಹಿಸ್ತಾ ಇಲ್ಲ. ಬಟ್ ಸಮ್ ಆಫ್ ದೆಮ್ ರೈಸ್ ಇಶ್ಯೂಸ್, ಸಮ್ ಆಫ್ ದೆಮ್ ಟೇಕ್ ಪಾರ್ಟ್ ಇನ್ ಮೀಟಿಂಗ್ ಅಫಿಷಿಯಲ್ಸ್. ಬೇರೆ ಬೇರೆ ರೋಲ್ಸ್ ಪಾತ್ರ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಬಟ್ 50,000 ಪೀಪಲ್ ಐ ವುಡ್ ಸೇ ಆರ್ ಮೋರ್ ಆರ್ ಲೆಸ್ ದೇರ್ ಫಾಲೋಯಿಂಗ್ ದಿಸ್. ಸರ್, ನಿಮ್ಮ ಮನೆಯಲ್ಲಿ ಪೊಲಿಟಿಕ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಕುಟುಂಬಸ್ಥರ ಪರಿಸ್ಥಿತಿ ಹೆಂಗಾಗಿದೆ? ಅಷ್ಟೊಂದು ಒಳ್ಳೆ ಕಾರ್ಪೊರೇಟ್ ಲೈಫ್ ಬಿಟ್ಟು ಬೀದಿಲಿ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೇ ಆಗಲಿ ಮನೇಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸರ್? ಓಪನ್ ಆಗಿ ಹೇಳಬೇಕಂದ್ರೆ
ಅವ್ರಿಗೆ ಅಷ್ಟೊಂದು ನನ್ನ ವೈಫ್ಗೆ ಇಷ್ಟ ಇಲ್ಲ ಅಷ್ಟು ಇಷ್ಟ ಇಲ್ಲ. ಬಟ್ ಈ ಥರ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನನಗೆ ಒಂದು ಪ್ಯಾಷನ್ ಇದೆ ಅಂತ ಬರೀ ಅವ್ರಿಗೆ ಮಾತ್ರವಲ್ಲ, ನನ್ನ ಪೂರ್ತಿ ಫ್ಯಾಮಿಲಿಯಲ್ಲಿ ಅವ್ರಿಗೆ ಒಂದು ಅರ್ಥ ಆಯಿತು. ಸೊ ಅದನ್ನು ನೋಡಿ ಎಲ್ಲರೂ ಪೂರ್ತಿಯಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಜೊತೆಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಏನು ಜಾಸ್ತಿ ಏನು ಸಮಸ್ಯೆಗಳ ಒಳಗೆ ನೀವು ಹೋಗಬೇಡಿ ಆ ಥರ ಹೇಳ್ತಾರೆ. ಬಟ್ ಫುಲ್ ಸಪೋರ್ಟ್ ಇಸ್ ದೇರ್ ಫ್ರಮ್ ಮೈ ವೈಫ್, ಫ್ರಮ್ ಮೈ ಚಿಲ್ಡ್ರನ್, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಾವು ನೋಡಿದ್ರೆ ಎಲ್ಲರೂ ಬೆಂಬಲ ಕೊಡ್ತಾರೆ. ಆ ಬೆಂಬಲ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಸಪೋರ್ಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಮ್ಯಾಟರ್. ನೀವು ಫುಲ್ ಟೈಮ್ ಪೊಲಿಟಿಷಿಯನ್ ಅಥವಾ ಪಾರ್ಟ್ ಟೈಮ್ ಪೊಲಿಟಿಷಿಯನ್? ಬದಲಾವಣೆ ನಾವು ತರಬೇಕಂದ್ರೆ ಫುಲ್ ಟೈಮ್ ಆಗಿ ಮಾಡಲೇಬೇಕು. ನನಗೆ 20 ವರ್ಷ ಕಾರ್ಪೊರೇಟ್ ಅನುಭವ ಆಯಿತು. ಆದರೆ ಪಾಲಿಟಿಕ್ಸ್ ಒಳಗೆ ನಾನು ಬರುವಾಗ ನಾನು ಒಂದು ವಿಷಯ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ವಿ ಕೆನಾಟ್ ಡೂ ದಿಸ್ ಪಾರ್ಟ್ ಟೈಮ್. ಕರೆಕ್ಟ್. ಇಷ್ಟೊಂದು ಸಮಸ್ಯೆ ಇದೆ ನಮ್ಮ ನಗರದಲ್ಲಿ, ನಮ್ಮ ದೇಶದಲ್ಲಿ. ಬಟ್ ಈವನ್ ಟು ಲುಕ್ ಎಟ್ ದ ಬೆಂಗಳೂರುಸ್ ಪ್ರಾಬ್ಲಮ್ಸ್, ಇವೆಲ್ಲ ನಾವು ಸಾಲ್ವ್ ಮಾಡಬೇಕಂದ್ರೆ ಏನೋ ಒಂದು ಕೆಲಸದಲ್ಲಿ ಅದರಲ್ಲೇ ಇದ್ದು ಪ್ರತಿದಿನ 1-2 ಗಂಟೆ ಇದಕ್ಕೆ ಒಂದು ಖರ್ಚು ಮಾಡಿ ಏನು ನಾವು ಮಾಡೋಕ್ಕಾಗಲ್ಲ. ಸೊ ಐ ಕ್ವಿಟ್ ಮೈ ಕಾರ್ಪೊರೇಟ್ ಲೈಫ್ 2019 when I started the party, ಸೆಪ್ಟೆಂಬರ್ 22. ಅವಾಗ ನನ್ನ ಪಾರ್ಟ್ನರ್ ಜೊತೆ ವಿ ಸ್ಟಾರ್ಟೆಡ್ ಅ ಫರ್ಮ್ ಟುಗೆದರ್. ನಾನು ನೇರವಾಗಿ ಅವ್ರ ಜೊತೆ ಮಾತಾಡಿ ನನಗೆ ಇದೊಂದು ಪ್ಯಾಷನ್ ಬಂದ್ಬಿಟ್ಟಿದೆ, ಇದು ನಾನು ಮಾಡಲೇಬೇಕು, ಅದರಿಂದ ನನಗೆ ಬೇರೆ ಏನು ಆಯ್ಕೆನೇ ಇಲ್ಲ. ಸೊ ಐ ಹ್ಯಾವ್ ಟು ಕ್ವಿಟ್ ಮೈ ಕಾರ್ಪೊರೇಟ್ ಲೈಫ್. ಅವ್ರಿಗೂ ಅದರಲ್ಲಿ ಒಪ್ಪಿಗೆ ಇಲ್ಲ. ಬಟ್ ಹಿ ಆಲ್ಸೋ ರಿಯಲೈಸ್ ದಟ್ ಇಫ್ ಚೇಂಜ್ ಹ್ಯಾಸ್ ಟು ಹ್ಯಾಪನ್, ದಿಸ್ ಇಸ್ ದ ವೇ ಇಟ್ ಹ್ಯಾಸ್ ಟು ಬಿ ಡನ್. ಸೊ ದೆನ್ ಐ ಕ್ವಿಟ್ ಎವ್ರಿಥಿಂಗ್. I quit my directorship, shareholding. I don't even earn any money. So ಪೂರ್ತಿಯಾಗಿ ಬರೀ ಇದು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಿ ಬದಲಾವಣೆ ತರೋಕ್ಕೆ ನಾನು ಇಷ್ಟಪಡ್ತೀನಿ. ಫುಲ್ ಟೈಮ್ ಜಾಬ್. ಯೂತ್ಸ್ ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡವ್ರಿಗೆ ಫ್ಯಾಮಿಲಿ ಪ್ರೆಷರ್ ಇದ್ದೇ ಇರುತ್ತೆ. ಲೈಕ್ ಹೆಂಗೆ ಅದನ್ನು ಮೇಂಟೈನ್ ಮಾಡೋದು ನಾವು ಆ್ಯಕ್ಚುಲಿ ಡೈಲಿ ಸ್ಪೆಂಡಿಂಗ್ಸ್ ಇರುತ್ತೆ. ಸೊ ನೀವು ಅದನ್ನು ಯೂತ್ಸ್ಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ? ಈ ಥರ ಬರಬೇಕು ಅಂದರೆ ಯಾವ ರೀತಿ ಪ್ರಿಪೇರ್ ಆಗಿ ಬರಬೇಕು ಅಂತ ಹೇಳ್ತೀರಾ? ಇಲ್ಲ, ಇದು ಒಂದು ದೊಡ್ಡ ಸಮಸ್ಯೆ ಇದು, ಸ್ಪೆಸಿಫಿಕ್ಲಿ ಫಾರ್ ಯೂತ್. ಅವ್ರಿಗೆ ಯೂತ್ ಅಂದರೆ 25 ವರ್ಷ, ಆ ವಯಸ್ಸಲ್ಲಿ ಅವ್ರಿಗೆ ಒಂದು ಅರ್ನಿಂಗ್ಸ್ ಇರಬೇಕು. ಫ್ಯಾಮಿಲಿ ಅವರು ಆವಾಗಲೇ ಶುರು ಆಗ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಟು ಪ್ಲಾನ್ ಫಾರ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ನಾನು BNP ನಲ್ಲಿ ಪ್ರೊಫೆಷನಲ್ ಎಂಪ್ಲಾಯ್ಮೆಂಟ್ ಜನರಿಗೆ ತರೋಕೆ ನಾನು ಇಷ್ಟಪಡ್ತೀನಿ. ಅನ್ಲೆಸ್ ವಿ ಬ್ರಿಂಗ್ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್. ಈಗಲೂ ನನ್ನ ಪಕ್ಷದಲ್ಲಿ, ನನ್ನ ತಂಡದಲ್ಲಿ 12 ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ. ಬಟ್ ಸ್ಲೋಲಿ, ಸ್ಟೆಪ್ ಬೈ ಸ್ಟೆಪ್, ಐ ವಾಂಟ್ ಟು ಇನ್ಕ್ರೀಸ್ ದಟ್. ಪ್ರತಿ ವಾರ್ಡ್ನಲ್ಲಿ 2-3 ಜನರು ಫುಲ್ ಟೈಮ್ ಎಂಪ್ಲಾಯೀಸ್ ಆಗಿ ಕೆಲಸ ಮಾಡಿದ್ರೆ BNPಯಲ್ಲಿ, ದೇ ಆರ್ ನಾಟ್ ಅ ಕಾರ್ಯಕರ್ತಸ್. ನಾಟ್ ಕಾರ್ಯಕರ್ತರು ಇರ್ತಾರೆ, ಬಟ್ ಅವ್ರು ಫುಲ್ ಟೈಮ್ ಇರಲ್ಲ. ಕೆಲವರು ಫುಲ್ ಟೈಮ್ ಇರಬೇಕು. ಫುಲ್ ಟೈಮ್ ಇರೋರಿಗೆ ನೀವು ಸ್ಯಾಲರಿ ಪೇ ಮಾಡ್ತೀರಾ? ಕರೆಕ್ಟ್. ಎಲ್ಲ ನಾವು ಸದ್ಯಕ್ಕೆ ಜನರ ಜೊತೆ ಮಾತಾಡಿ ನೀವು BNPಗೆ ಡೊನೇಷನ್ ಮಾಡಿ ಅಂತ ಹೇಳಿ ಸುಮಾರು ಜನರು ಡೊನೇಷನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈವನ್ ನಾವು ಆನ್ ಅ ಮಂತ್ಲಿ ಬೇಸಿಸ್ ವಿ ಆರ್ ಇನ್ಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಮೋರ್ ದೆನ್ 10 lakhs. ಬಟ್ ಇದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಒಂದು ವಾರ್ಡಲ್ಲಿ ಇವಾಗ ನೀವು ಗ್ರಾಮ ಪಂಚಾಯತಿ ತಗೊಂಡ್ರೆ, ಸೊ ಒಂದಿಬ್ರು ನಿಮ್ಮ ಜೊತೆ ಓಡಾಡ್ತಾ ಇದ್ದಾರೆ ಕಾರ್ಯಕರ್ತರು ಅಂತ ಹೇಳಿದ್ರೆ, ನೀವು ಗೆದ್ಮೇಲೆ ಅವ್ರಿಗೆ ಅದು ಮಾಡ್ಕೊಡ್ಬೇಕು, ಇದು ಮಾಡ್ಕೊಡ್ಬೇಕು, ಅಲ್ಲೇ ಭ್ರಷ್ಟಾಚಾರ ಶುರುವಾಗುತ್ತೆ. ಕರೆಕ್ಟ್. ನೀವು ಇಲ್ಲಿ ಫುಲ್ ಟೈಮ್ ಎಂಪ್ಲಾಯ್ ತರ ಕಾರ್ಯಕರ್ತನ ಹೈರ್ ಮಾಡ್ತಿರೋದ್ರಿಂದ ಕರೆಕ್ಟ್, ಐ ಥಿಂಕ್ ಇದು ಅವಾಯ್ಡ್ ಆಗ್ಬೋದು ಅಂತ ಅನ್ಸುತ್ತೆ. ಖಂಡಿತ. ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನೀವು ಇಲ್ಲಿ ಬಂದ್ರೆ ನೀವು ನಿಮ್ಮ ಆಸಕ್ತಿಯಿಂದ ನೀವು ಇಲ್ಲಿ ಬಂದಿದ್ದೀರಿ, ಹೌದು, ನಾವು ನಿಮಗೆ ಸಂಬಳ ಕೊಡ್ತೀವಿ ಪ್ರತಿ ತಿಂಗಳು. ಇದಾದ್ಮೇಲೆ ನೀವು ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ವಿ ವಿಲ್ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ ಅಂತ. ಸೊ ಒನ್ಸ್ ದೇ ಆರ್ ಇನ್ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್, ದೇ ಆರ್ ಅಕೌಂಟಬಲ್. ಒಂದು ಹೊಣೆಗಾರಿಕೆಯಿಂದ ಅವರು ಕೆಲಸ ಮಾಡಬೇಕು. ಸೊ ವಿ ಆರ್ ಏಬಲ್ ಟು ಇಂಪ್ಲಿಮೆಂಟ್ ದಟ್. ಸೊ ಅದರಿಂದ ಮೈ ಕ್ಲಿಯರ್ ವ್ಯೂ ಇಸ್ ದಟ್ ಹೋಗ್ತಾ ಹೋಗ್ತಾ ಇನ್ನು ಹೆಚ್ಚಾಗಿ ನಮ್ಮ ತಂಡದಲ್ಲಿ ಎಂಪ್ಲಾಯೀಸ್ನ ಸೇರಿಸ್ಕೊಂಡು ಅವ್ರಿಗೆ ಸಂಬಳ ಕೊಟ್ಟು ಅದಕ್ಕೆ ತಕ್ಕಂತ ಒಂದು ಡೊನೇಷನ್ಸ್ ಎಲ್ಲ ತಗೊಂಡು, ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ವಿಲ್ಲಿಂಗ್ ಟು ಸಪೋರ್ಟ್. ಯೋಚನೆ ಮಾಡಿ, ಒಂದು ವಾರ್ಡಲ್ಲಿ 1000 ಜನರು ಪ್ರತಿ ತಿಂಗಳು 100 ರೂಪಾಯಿ ಕೊಟ್ರೆ ಅದು 1 ಲಕ್ಷ ಪ್ರತಿ ತಿಂಗಳಿಗೆ, ಪ್ರತಿ ವಾರ್ಡ್ನಲ್ಲಿ. ಇಮ್ಯಾಜಿನ್, ದೆನ್ ವಿ ಆರ್ ರೈಸಿಂಗ್ ಲಾಟ್ ಆಫ್ ಫಂಡ್ಸ್. ಐ ಥಿಂಕ್ ವಿ ಕ್ಯಾನ್ ಡೂ ದಿಸ್.
ಪಾಲಿಟಿಕ್ಸ್ ಆಲ್ಸೋ ಇನ್ಫ್ಯಾಕ್ಟ್ ನಾನು ಒಂದು ಇಂಟ್ರೆಸ್ಟಿಂಗ್ ಮಾತು ನಾನು ಹೇಳ್ತೀನಿ. ಐ ಹ್ಯಾವ್ ಸ್ಪೆಂಡ್ 25 years ಇನ್ ಕಾರ್ಪೊರೇಟ್. ಓಕೆ. ಕಾರ್ಪೊರೇಟ್ ಒಳಗೆ ಜಾಸ್ತಿ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಹೌದು. ರೈಟ್. ಕರೆಕ್ಟ್. ಸೊ ದೆರ್ ಇಸ್ ಪಾಲಿಟಿಕ್ಸ್ ಇನ್ ಕಾರ್ಪೊರೇಟ್, ಕರೆಕ್ಟ್. ಬಟ್ ದೆರ್ ಇಸ್ ನೋ ಕಾರ್ಪೊರೇಟ್ ಇನ್ ಪಾಲಿಟಿಕ್ಸ್. ಇದ್ರೆ ಇನ್ನೂ ಸೊ ಚೆನ್ನಾಗಿರುತ್ತೆ. ಇದನ್ನ ನಾನು ಚೇಂಜ್ ಮಾಡೋಕೆ ಈ ತರ ನಾನು ಮಾಡ್ತಾ ಇದ್ದೀನಿ. ಸೊ BNP ಬಂದ್ರೆ ಪೊಲಿಟಿಕ್ಸ್ ಅಲ್ಲಿ ಕಾರ್ಪೊರೇಟ್ ಸ್ಟೈಲ್. ಕರೆಕ್ಟ್. ಕಾರ್ಪೊರೇಟ್ ಸ್ಟೈಲು, ಪ್ರೊಫೆಷನಲ್ ಆರ್ಗನೈಸೇಷನ್, ಪ್ರೊಫೆಷನಲ್ ಎಂಪ್ಲಾಯೀಸ್. ಬಟ್ ದಿಸ್ ಇಸ್ ಸೋ ಇಂಪ್ರೆಸಿವ್ ಸರ್. ಲೈಕ್ ನನಗೆ ಕಾರ್ಯಕರ್ತರಿಗೆ ನೀವು ಫುಲ್ ಟೈಮ್ ಎಂಪ್ಲಾಯ್ ತರ ಸ್ಯಾಲರಿ ಕೊಡ್ತೀರಾ ಅಂತ ಹೇಳಿದ್ರೆ, ಕರೆಕ್ಟ್, ಅಫ್ಕೋರ್ಸ್ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ತಾರೆ. ಕರಪ್ಷನ್ ಮೋಸ್ಟ್ಲಿ ಅವಾಯ್ಡ್ ಆಗ್ಬೋದು. ಕರಪ್ಷನ್ ಖಂಡಿತ ಅವಾಯ್ಡ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಅವ್ರಿಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಏನಾದರೂ ₹1 ಭ್ರಷ್ಟಾಚಾರ ಮಾಡಿದ್ರೆ ಯು ವಿಲ್ ಫೇಸ್ ಮೈ ರಿಯಲಿ ಬ್ಯಾಡ್ ಸೆಲ್ಫ್ ಅಂತ ನಾನು ಹೇಳಿದೆ. ಸೊ ಬ್ಯಾಂಗ್ಳೂರ್ ಮೇಜರ್ ಪ್ರಾಬ್ಲಮ್ಸ್ ನಿಮಗೆ ಟ್ರಾಫಿಕ್, ಪೊಲ್ಯೂಷನ್, ಮತ್ತೆ ನಿಮಗೆ ಮಳೆ ಬಂದರೆ ರೋಡ್ಗಳ ಅವಸ್ಥೆ, ಫ್ಲಡ್ಡಿಂಗ್ ಆಗುತ್ತೆ, ಮತ್ತು ಗುಂಡಿ. ಸೊ ಇವುಗಳಿಗೆ ನಿಮ್ಮಲ್ಲಿ ಏನು ಸೊಲ್ಯೂಷನ್ಸ್ ಇದೆಯಾ, ಅಥವಾ ಏನಾದರೂ ನೀವು ಅದನ್ನು ಕಾರ್ಪೊರೇಟ್ ಸ್ಟೈಲ್ ಟಚ್ ಕೊಟ್ಟು ಏನಾದರೂ ಏನು ಪ್ಲ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ಟ್ರಾಫಿಕ್ ಅಂತ ನೀವು ನೋಡಿದರೆ, ಟ್ರಾಫಿಕ್ ಇಸ್ ನಾಟ್ ದ ಪ್ರಾಬ್ಲಮ್, ಟ್ರಾಫಿಕ್ ಇಸ್ ದ ಸಿಂಪ್ಟಮ್. ನಿಮಗೆ ಹೆಡ್ಏಕ್ ಬಂದರೆ, ಹೆಡ್ಏಕ್ ಇಸ್ ನಾಟ್ ದ ಪ್ರಾಬ್ಲಮ್, ಹೆಡ್ಏಕ್ ಇಸ್ ಎ ಸಿಂಪ್ಟಮ್. ನಿಮ್ಮ ಬಾಡಿ ನಿಮಗೆ ತೋರಿಸ್ತಾ ಇದೆ, ಸ್ವಾಮಿ ನಿಮಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನಾವು ಒಂದು ಡಯಾಗ್ನೋಸಿಸ್ ಮಾಡಿದರೆ ಅದು ಮೈಗ್ರೇನ್ನ, ಇಲ್ಲ ಬ್ರೈನ್ ಟ್ಯೂಮರ್ನ, ಇಲ್ಲ ಬರೀ ಲೋ BP ಇಂದ ಬರೋದನ್ನ, ಆ ಥರ ನಮಗೆ ಒಂದು ಡಯಾಗ್ನೋಸಿಸ್ ಆಗುತ್ತೆ, ರೈಟ್? ದಟ್ ಈಸ್ ದ ಪ್ರಾಬ್ಲಮ್. ಸೊ ಟ್ರಾಫಿಕ್ ಇಸ್ ನಾಟ್ ದ ಪ್ರಾಬ್ಲಮ್. ಅದಕ್ಕೆ ಹಿಂದೆ ನೀವು ನೋಡಿದರೆ ಬ್ಯಾಡ್ ರೋಡ್ಸು, ಲ್ಯಾಕ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಲ್ಯಾಕ್ ಆಫ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಕರೆಕ್ಟ್. ನಾನು ಇರೋದು CV ರಾಮನ್ ನಗರ್ನಲ್ಲಿ. ಅಲ್ಲಿ ಕಾಗದಾಸಪುರ ಅಂತ ಒಂದು ಜಾಗ ಇದೆ. ಪೀಪಲ್ ಇನ್ ಕಾಗದಾಸಪುರ ಹ್ಯಾವ್ ಟು ಯೂಸ್ ಕಾರ್ಸ್ ಒನ್ಲಿ. ಯಾಕಂದ್ರೆ ಅವ್ರಿಗೆ ಕಾಗದಾಸಪುರ ಇಂದ ಮೇನ್ ರೋಡ್, ಓಲ್ಡ್ ಮೆಡ್ರಾಸ್ ರೋಡ್ ಬರೋಕೆ ಏನು ಕನೆಕ್ಟಿವಿಟಿನೇ ಇಲ್ಲ. ಓಲ್ಡ್ ಮೆಡ್ರಾಸ್ ರೋಡ್ಗೆ ಅವ್ರು ಬಂದ್ಬಿಟ್ರೆ ಅಲ್ಲಿ ನಿಮಗೆ ಬಸ್ ಸಿಗತ್ತೆ, ಮೆಟ್ರೋನು ಸಿಗತ್ತೆ. ಬಟ್ ಹೌ ಡು ದೇ ಕಮ್ ದೇರ್? ಸೊ ಈ ತರ ಇಟ್ಸ್ ಅ ಮಲ್ಟಿ ಫ್ಯಾಸೆಟೆಡ್ ಪ್ರಾಬ್ಲಮ್. ಸೊ ಅದಕ್ಕೆ ನಾವು ಒಂದು ಡಯಾಗ್ನೋಸಿಸ್ ಮಾಡಿ, ಸೊ ವಿ ಆರ್ ಟ್ರೈಂಗ್ ಟು ಅಪ್ರೋಚ್ ಇಟ್ ಇನ್ ಮಲ್ಟಿಪಲ್ ವೇಸ್. ವಿ ಆರ್ ಪುಷಿಂಗ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಪಾದಚಾರಿ ರಸ್ತೆಗಳು ಒಳ್ಳೆಯಾಗಿ ಇರಬೇಕು, ಗುಂಡಿ ರಹಿತ ರಸ್ತೆ ಅಂತ ನಾವು ಹೇಳ್ತೀವಿ. ಯು ಲುಕ್ ಎಟ್ ಇಟ್, ಅದರಲ್ಲಿ ವೆನ್ ಯು ಗೋ ದೇರ್, ಬಿಕಾಸ್ ಆಫ್ ಪಾಟ್ ಹೋಲ್ಸ್ ಟ್ರಾಫಿಕ್ ಮೂವ್ಸ್ ವೆರಿ ಸ್ಲೋಲಿ. ಕರೆಕ್ಟ್, ರೈಟ್? ಫ್ಲಡ್ಡಿಂಗ್ ನೀವು ಹೇಳ್ತಾ ಇರೋದು, ವಾಟ್ ಇಸ್ ದ ರೂಟ್ ಕಾಸ್ ಆಫ್ ಫ್ಲಡ್ಡಿಂಗ್ ಪ್ರಾಬ್ಲಮ್? ಡ್ರೈನ್, ರೋಡ್ ಪಕ್ಕದಲ್ಲಿ ಇರೋ ಡ್ರೈನ್ಸ್ ಅದು ಸರಿಯಾಗಿ ಇವರು ಮಾಡಿಲ್ಲ. ಖರ್ಚು ಮಾಡ್ತಾರೆ, ಆದ್ರೆ ಇಟ್ ಡಸಂಟ್ ಹ್ಯಾಪನ್ ಆನ್ ದ ಗ್ರೌಂಡ್ ಎಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಗುಡ್ ಡ್ರೈನ್ಸ್. ಡ್ರೈನ್ಸ್ಗೂ ಕನೆಕ್ಟಿವಿಟಿ ಇರಬೇಕು. ಡ್ರೈನ್ಸು ರಾಜಕಾಲುವೆ ಜೊತೆ ಕನೆಕ್ಟ್ ಆಗಿ, ರಾಜಕಾಲುವೆಸು ಲೇಕ್ಸ್ ಜೊತೆ ಕನೆಕ್ಟ್ ಆಗಿರಬೇಕು. ಅದು ಸರಿಯಾಗಿ ಮಾಡಿಲ್ಲ. ಸೊ ನೀವು ಸೈಂಟಿಫಿಕಲ್ ಆಗಿ ನೀವು ಇದನ್ನ ಮಾಡಿದ್ರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ಸೊ ದಟ್ ಈಸ್ ದ ವೇ ಐ ಲುಕ್ ಅಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅಂಡ್ ದೆನ್ ಫೈಂಡ್ ಅ ಸೊಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್. ಸೊ ನೀವು ರಾಜಕೀಯಕ್ಕೆ ಬರೋದಕ್ಕೆ ಇಂಪ್ಯಾಕ್ಟ್ ಮಾಡಿದಂಥ ಒಂದು ಇನ್ಸಿಡೆಂಟ್, ಸೊ ನೀವು BNP ಫೌಂಡರ್ ಆಗಿ ಅದಕ್ಕೇನಾದರೂ ಸೊಲ್ಯೂಷನ್ ತೊಗೊಂಬಂದ್ರ, ಅದಕ್ಕೆ ಹೋರಾಟ ಮಾಡಿದ್ರ? ಹೋರಾಟ ಇಲ್ಲ. ನಾನು ಆ ಹುಡುಗಿ ಬಗ್ಗೆ ನಾನು ಹೇಳಿದ್ದೀನಲ್ವಾ? ಹೌದು. ಸೊ ನನ್ನ ಜಾಗದಲ್ಲಿ ಅಲ್ಲಿ ಒಂದು ಸ್ಕೈ ವಾಕ್ ಇರಲಿಲ್ಲ. ಹೌದು. ಅದರಿಂದ ಈ ಒಂದು ಅಪಘಾತ ಆಯಿತು ಆ್ಯಂಡ್ ವಿ ಲಾಸ್ಟ್ ಅ ಪ್ರೆಷಿಯಸ್ ಲೈಫ್. ಕರೆಕ್ಟ್. ಇದಕ್ಕೆ ಏನು ಪರಿಹಾರ? ಇಟ್ಸ್ ಅ ವೆರಿ ಸಿಂಪಲ್ ಸೊಲ್ಯೂಷನ್. ಒಂದು ಸ್ಕೈ ವಾಕ್ ಮಾಡಬೇಕು ಅಂತ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿದ್ರ, ಅಥವಾ ಗೌರ್ಮೆಂಟ್ಗೆ ನಾವು MLAಗೆ ಅಪ್ರೋಚ್ ಮಾಡಿದೆ ನಾವು. ನಾನು ಇವರು ಕಾರ್ಪೊರೇಟ್ರು ಅವರು ಏನು ಮಾಡಿಲ್ಲ. ದೆನ್ ಫೈನಲಿ ನಾವೆಲ್ಲ ಒಂದು ಹೋರಾಟ ಮಾಡಿ, 1000 ಜನರು ಆ ಜಾಗದಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡಿ, ಒಂದು ಒತ್ತಡ ಮಾಡಿ, ಫೈನಲಿ ವಿ ಗಾಟ್ ದ ಪ್ರಾಜೆಕ್ಟ್ ಅಪ್ರೂವ್ಡ್. ಪ್ರಾಜೆಕ್ಟ್ ಶುರುವಾಗಿ 1 ತಿಂಗಳಲ್ಲಿ ಅವರು ನಿಲ್ಲಿಸ್ಬಿಟ್ರು. ಯಾಕೆ ನಿಲ್ಲಿಸ್ಬಿಟ್ರು? ಯಾಕೆ? ಪೊಲಿಟಿಷಿಯನ್ಗೆ 40% ಕಮಿಷನ್ ಬೇಕಾಗಿತ್ತು. ಸೊ ದಟ್ ಇಸ್ ದ ಟೈಮ್ ಐ ರಿಯಲೈಸ್ಡ್ ಒಬ್ಬ ಹುಡುಗಿಯ ಜೀವನ ಮೌಲ್ಯ. ನಾಟ್ ಓನ್ಲಿ ಒಂದು ಹುಡುಗಿ ಅಲ್ಲ ಸರ್, ಎಷ್ಟು ಜನ ಹೋಗ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಯುವರ್ ಲೈಫ್, ಮೈ ಲೈಫ್, ವ್ಯಾಲ್ಯೂ ಇಸ್ ಓನ್ಲಿ ದಟ್ ಮಚ್. 40% ಅಷ್ಟೇ ಮೌಲ್ಯ ನಮ್ದು. ಸೊ ವಿ ಡಿ ನಾಟ್ ನೋ ವಾಟ್ ಟು ಡು. ಬಟ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹ್ಯಾಪನ್. 2020ರಲ್ಲಿ ಕಾರ್ಪೊರೇಟರ್ ಟರ್ಮ್ ಕಾಲಾವಕಾಶ ಅದು ಮುಗೀತು ಅವಾಗ. ದೆನ್ ದ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಪಾಯಿಂಟೆಡ್ ನೋಡಲ್ ಆಫೀಸರ್ಸ್. ನನ್ನ ವಾರ್ಡ್ಗೆ ಆಯ್ಕೆ ಆದ ಒಬ್ಬರು ನೋಡಲ್ ಆಫೀಸರ್ ರಂದೀಪ್ ದೇವ್ ಅಂತ, IAS ಆಫೀಸರ್. ಸೊ ಹಿ ವಾಸ್ ಪ್ಲೇಯಿಂಗ್ ದ ರೋಲ್ ಆಫ್ ದ ಕಾರ್ಪೊರೇಟರ್.
ಸೊ ಅಕ್ಟೋಬರ್ 2020 ಅವರು ವಾರ್ಡ್ ಕಮಿಟಿ ಮೀಟಿಂಗ್ ಒಂದು ನಡೆಸಿದ್ರು. ಆ ಮೀಟಿಂಗ್ನಲ್ಲಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಈ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡಿ ದೆನ್ ಐ ಟೋಲ್ಡ್ ವಿ ನೀಡ್ ದಿಸ್ ಸ್ಕೈ ವಾಕ್. ಸೊ ಈ ಸೆಡ್ ನಾನು ಹೊಸದಾಗಿ ಏನು ಪ್ರಾಜೆಕ್ಟ್ ಅಪ್ರೂವ್ ಮಾಡೋಕ್ಕಾಗಲ್ಲ ಅಂತ, ಇಲ್ಲ ಇದು ಈಗಾಗಲೇ ಒಂದು ಅಪ್ರೂವ್ ಆದ ಪ್ರಾಜೆಕ್ಟ್, ಹಂಗಾಗಿ ನಿಮ್ಗೆ ಅರ್ಧಂಬರ್ಧ ಇವರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ದೆನ್ ಹಿ ಪುಟ್ ಮಿ ಆನ್ ಟು ದ ಚೀಫ್ ಇಂಜಿನಿಯರ್ ಆಫ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಹೂ ಪುಟ್ ಮಿ ಆನ್ ಟು ದ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಟೀಮ್. 2 ತಿಂಗಳಲ್ಲಿ ಏನು ಭ್ರಷ್ಟಾಚಾರ ಇಲ್ಲದೆ, ಏನು ಬ್ಯೂರೋಕ್ರಸಿ ಇಲ್ಲದೆ ನಾವು ಆ ಪ್ರಾಜೆಕ್ಟ್ ನಾವು ಮುಗಿಸಿದ್ದೀವಿ. ಜಸ್ಟ್ ಕ್ಯೂರಿಯಸ್ ಸರ್, ಆ ಪ್ರಾಜೆಕ್ಟ್ಗೆ ಎಷ್ಟು ಎಸ್ಟಿಮೇಷನ್ ಇತ್ತು? ನನಗೆ ಆ ಲೆಕ್ಕ ನನಗೆ ಅವಾಗ ಅವರು ತೋರಿಸಿಲ್ಲ. ಬಟ್ ವಿ ಎಂಗೇಜ್ಡ್ ವಿತ್ ದಿ ಸಿಸ್ಟಮ್, ವಿ ಎಂಗೇಜ್ಡ್ ವಿತ್ ದಿ ಅಥಾರಿಟೀಸ್ ಅಂಡ್ ಗಾಟ್ ಇಟ್ ಡನ್ without any corruption. In fact, that project was mired and stuck in corruption. That's what I'm ಲಂಚ ನನಗೆ ಬೇಕಂತ ಒಬ್ರು ಹೇಳಿ ಅದನ್ನ ಅವರು ನಿಲ್ಲಿಸ್ಬಿಟ್ರು ಅಲ್ವಾ. ಓವರ್ಕಮಿಂಗ್ ದಟ್ ವಿ ವರ್ ಏಬಲ್ ಟು ಗೆಟ್ ದಿಸ್ ಡನ್. ಸೊ ಸಿಸ್ಟಮ್ನಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ, ಅಧಿಕಾರ ಇದ್ರೆ, ಜನರ ಜೊತೆ ಕೂತ್ಕೊಂಡು ಮಾತಾಡಿ ಇದನ್ನ ಕೆಲಸ ಮಾಡಬೇಕು ಅಂತ ಒಂದು ಉದ್ದೇಶ ಇದ್ರೆ ಎಲ್ಲ ನಾವು ಮಾಡಬಹುದು. ನಾಟ್ ಜಸ್ಟ್ ಲೈಕ್ ದಿಸ್. ಇದು ಒಂದು ನಾನು ಎಕ್ಸಾಂಪಲ್ ನಾನು ಹೇಳಿದ್ದೀನಿ. ಕರೆಕ್ಟ್. ಈ ರೀತಿಯಲ್ಲೇ ವಿ ಹ್ಯಾವ್ ಆಲ್ರೆಡಿ ರಿಸಾಲ್ವ್ 2000 ಸಚ್ ಪ್ರಾಬ್ಲಮ್ಸ್, 2000 ಇಶ್ಯೂಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇನ್ನು ನಾವು ಅಧಿಕಾರಕ್ಕೆ ನಾವು ಬಂದಿಲ್ಲ. ಬರುವ ಮುಂಚೆ ಇಷ್ಟು ನಾವು ಕೆಲಸ ಮಾಡಿದ್ರೆ ಯೋಚನೆ ಮಾಡಿ, ಇಫ್ ಯು ಆರ್ ಏಬಲ್ ಟು ಗೆಟ್ ಇನ್ ಟು ಪವರ್ ವಿ ಕ್ಯಾನ್ ಡೂ ಅ ಲಾಟ್. ಬಟ್ ನನಗೆ ಒಂದು ಇದರಲ್ಲಿ ನನ್ನ ವಿಚಾರ ಇದರಲ್ಲಿ ಸ್ಪಷ್ಟವಾಗಿದೆ. ಐ ಕ್ಯಾನ್ ನಾಟ್ ಕೀಪ್ ಸೇಯಿಂಗ್ ದಟ್ ಪ್ಲೀಸ್ ಪುಟ್ ಮೀ ಇನ್ ಟು ಪವರ್ ಅಂಡ್ ಐ ವಿಲ್ ಶೋ ವಾಟ್ ಐ ಕ್ಯಾನ್ ಡೂ. ಐ ವಾಂಟ್ ಟು ಟೆಲ್ ಪೀಪಲ್ ದಟ್ ನಾನು ಅಧಿಕಾರದಲ್ಲಿ ಇದ್ದೀನೋ ಇಲ್ವೋ, ಕೆಲಸ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಇದನ್ನು ನಾವು ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಜಸ್ಟ್ ಮೀ. ಐ ಟೋಲ್ಡ್ ಯು, ನಮ್ಮ ತಂಡದಲ್ಲಿ 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಇದ್ದಾರೆ. ದೇ ಆಲ್ ರೇಸ್ ಇಶ್ಯೂಸ್ ಆ್ಯಂಡ್ ಐ ಹ್ಯಾವ್ ಅ ಸ್ಟ್ರಕ್ಚರ್ಡ್ ಟೀಮ್. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಇದಕ್ಕೆ ಏನು ನಾವು ಪ್ರಕ್ರಿಯೆ ತಗೋಬೇಕು, ಏನು ಮಾಡಬೇಕು ಅಂತ ಎಲ್ಲ ಆಲೋಚನೆ ಮಾಡಿ ದೆನ್ ವಿ ಫೈಂಡ್ ಅ ಸೊಲ್ಯೂಷನ್. ಸೊ ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಪ್ರೂವನ್ ಇಟ್ ಆನ್ ದ ಗ್ರೌಂಡ್. ಪ್ರತಿದಿನ 2-3 ಸಮಸ್ಯೆಗಳು ನಾವು ಬಗೆಹರಿಸ್ತಾ ಬರ್ತೀವಿ. ರೈಟ್. ಸೊ ದಟ್ಸ್ ದ ಪವರ್ ಆಫ್ ಟೀಮ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ವಿ ಆರ್ ಶೋಯಿಂಗ್ ದಟ್ ಒಂದು ಪಾರದರ್ಶಕತೆಯಿಂದ, ಹೊಣೆಗಾರಿಕೆಯಿಂದ, ಒಂದು ಸಿಸ್ಟಮಿಕ್ ಆಗಿ ನಾವು ಕೆಲಸ ಮಾಡ್ತಾ ಬಂದರೆ ಎವ್ರಿಥಿಂಗ್ ಕ್ಯಾನ್ ಬಿ ಸೊ. ಸೊ ನಾವು ನಿಮ್ಮ ಅಚೀವ್ಮೆಂಟ್ಸ್ ನೋಡಬೇಕು ಅಂದರೆ, ಲೈಕ್ ನಾನು BMP ಪಾರ್ಟಿ ನಾನು ಸೇರ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ನಿಮ್ಮ ಅಚೀವ್ಮೆಂಟ್ಸ್ ನೋಡಬೇಕು. ಅದು ಒಂದು ಭರವಸೆ ಕ್ರಿಯೇಟ್ ಮಾಡುತ್ತೆ. ಯಾರೋ ಒಬ್ಬ ಆ ಪಾರ್ಟಿ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ನೋಡ್ಬೋದು? ಅಥವಾ ಎಲ್ಲ ಬರೀ ಇನ್ಸ್ಟಾಗ್ರಾಮಲ್ಲಿ ಆಗ್ತಿದ್ರೆ ಅಥವಾ ಏನಾದರೂ ಒಂದು ಪೋರ್ಟಲ್ ಇದೆಯಾ ನಿಮ್ಮದು? ನಮ್ಮ ವೆಬ್ಸೈಟ್ ಇದೆ, ನಮ್ಮ BNP.org. ನೀವು ಅಲ್ಲಿ ಹೋದರೆ ನಮ್ಮ ಎಲ್ಲ ಚಟುವಟಿಕೆಗಳು, ನಾವು ಏನೇನು ಮಾಡಿದ್ದೀವಿ, ಪ್ರತಿಯೊಂದು ಸೆಕ್ಷನ್ ಒಂದು ನಿಮಗೆ ಸಿಗುತ್ತೆ. ಸೊ ವಿ ಹ್ಯಾವ್ ಆಲ್ ದ ಸಿವಿಕ್ ಇಶ್ಯೂಸ್, ವೀಕ್ಲಿ ಡ್ಯಾಶ್ ಬೋರ್ಡ್ ಅಂತ ಮಾಡ್ತೀವಿ. ಮಂತ್ಲಿ ರಿಸಲ್ಟ್ಸ್ ಏನೇನು ಮಾಡಿದ್ದೀವಿ ಎಲ್ಲ ನಾವು ಅಲ್ಲೇ ಹಾಕ್ತೀವಿ. ಆ್ಯಂಡ್ ಯು ಕ್ಯಾನ್ ಈವನ್ ಸಿ ಇಟ್ ಅಟ್ ಯುವರ್ ವಾರ್ಡ್ ಲೆವೆಲ್. ಈ ಥರ ಅಲ್ಲಿ ನೀವು ನೋಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಮೇಡ್ ಡೀಟೇಲ್ಸ್ ಆಫ್ ಪ್ರಾಜೆಕ್ಟ್ಸ್ ಟ್ರಾನ್ಸ್ಪರೆಂಟ್. ನೀವು ನಿಮ್ಮ ವಾರ್ಡ್ಗೆ ಎಷ್ಟು ಬಡ್ಜೆಟ್ ಬಂದ್ಬಿಟ್ಟಿದೆ, ಏನಾಯಿತು, ಯಾವ್ಯಾವ ಪ್ರಾಜೆಕ್ಟ್ಸು, ಅವೆಲ್ಲ ನೀವು ನೋಡ್ಬೇಕಂದ್ರೆ ನಮ್ಮ ವೆಬ್ಸೈಟ್ನಲ್ಲೇ ನೋಡ್ಬೋದು. ಕಂಪ್ಲೀಟ್ಲಿ ಎಲ್ಲ ವಾರ್ಡ್ ಇದೆ, ಎಲ್ಲ ವಾರ್ಡು. ಅಫ್ಕೋರ್ಸ್ ಇದು 198 ವಾರ್ಡ್ ಸ್ಟ್ರಕ್ಚರ್ನಲ್ಲಿ, ಆ ಕಾಲದಲ್ಲಿ ಇರೋ ವಾರ್ಡ್ ಸ್ಟ್ರಕ್ಚರ್ ಹೊಸದಾಗಿ ಇದು ಈವನ್ ನಾವು ಇತ್ತೀಚೆಗೆ ಇವರು ನಮ್ಮ ಕೃಷ್ಣ ಬೈರೇಗೌಡರು, ಬೆಂಗಳೂರು ಅಭಿವೃದ್ಧಿ ಸಚಿವರು, 2000 crores ಒಂದು ಬಡ್ಜೆಟ್ ಅವರು ಘೋಷಣೆ ಮಾಡಿದ್ರು. ಸೊ ಇದರೊಳಗೆ 665 ಪ್ರಾಜೆಕ್ಟ್ಸ್ ಅವರು ಅಪ್ರೂವ್ ಮಾಡಿದ್ದಾರೆ. 665 ಪ್ರಾಜೆಕ್ಟ್ಸ್, 665 ಪ್ರಾಜೆಕ್ಟ್ಸ್. ಈ ಕಾಮಗಾರಿಗಳ ವಿವರಗಳು ನಾವು ನಮ್ಮ ತಂಡದಲ್ಲಿ, ನಮ್ಮ ವೆಬ್ಸೈಟ್ನಲ್ಲಿ ನಾವು ಹಾಕಿದ್ದೀವಿ. 2000 crores ಏನೇನು ಆಗ್ತಿದೆ ಅಂತ ಹೇಳಿ ನಾವು ನೋಡ್ಬೋದು. ನಾವು ಈ ಮಾಹಿತಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಇಟ್ಸ್ ನೌ ಅವೈಲಬಲ್ ಓನ್ಲಿ ಆನ್ BNP. ರೀಸೆಂಟ್ ಪ್ರಾಜೆಕ್ಟ್ ಕಂಪ್ಲೀಟ್. ದಿಸ್ ಇಸ್ ಅನೌನ್ಸ್ಡ್ ಲೆಸ್ ದೆನ್ 1 month ಬ್ಯಾಕ್. ಎವ್ರಿಥಿಂಗ್ ಯು ನೋಟೆಡ್? ಎವ್ರಿಥಿಂಗ್ ಎಲ್ಲ ನಾವು ಎಲ್ಲ ಒಳಗೆ ಹೋಗಿ 665 ಪ್ರಾಜೆಕ್ಟ್ಸ್. ನಮ್ಮ ವೆಬ್ಸೈಟ್ನಲ್ಲಿ ಹೋದರೆ ಒಂದು 2000 crore ಪ್ರಾಜೆಕ್ಟ್ ಅಂತ ಒಂದು ಸೆಕ್ಷನ್ ಇದೆ. ನೀವು ಅಲ್ಲಿ ನೋಡಿದ್ರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್, ಇದು ವಾರ್ಡ್ ವಾರಿಯಾಗಿ ಅವ್ರು ಮಾಡಿಲ್ಲ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಾಹಿತಿ ನೀವು ಒಳಗೆ ಹೋದ್ರೆ ನಿಮಗೆ ವಾರ್ಡ್ ಡೀಟೇಲ್ಸ್ ಸಿಗುತ್ತೆ. ಬಟ್ ವಿ ಹ್ಯಾವ್ ಡನ್ ಇಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್. ನಿಮ್ದು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಿಮ್ದು ದಾಸರಹಳ್ಳಿನಾ? ದಾಸರಹಳ್ಳಿ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ
ಎಷ್ಟು ಪ್ರಾಜೆಕ್ಟ್ ಅಲೋಕೇಟ್ ಆಗಿದೆ, ಎಷ್ಟು ಹಣ, ಯಾವ ಪ್ರಾಜೆಕ್ಟ್ಸು, ಅಲ್ಲಿ ನೀವು ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆ, ಎಷ್ಟು ಎಸ್ಟಿಮೇಷನ್ ಟೈಮು, ಎಸ್ಟಿಮೇಟ್ ಇಲ್ಲ, ಇನ್ನು ಡೀಟೇಲ್ಸ್ ಅವರು ಕೊಟ್ಟಿಲ್ಲ. ಯಾವ ಪ್ರಾಜೆಕ್ಟ್ ಅವರು ಅಪ್ರೂವ್ ಮಾಡಿದ್ದಾರೆ, ಯಾವ ರೋಡ್ಗೆ, ಯಾವ ಕಾಮಗಾರಿಗೆ ಅಪ್ರೂವ್ ಮಾಡಿದ್ದಾರೆ, ಆ ಮಾಹಿತಿ ಸಿಗುತ್ತೆ. ಬಟ್ as we go forward, we want to take every project. ಯಾವಾಗ ನೀವು ಟೆಂಡರ್ಸ್ ಕರಿತೀರಿ, ಯಾವಾಗ ವರ್ಕ್ ಆರ್ಡರ್ ನೀವು ಇಶ್ಯೂ ಮಾಡ್ತೀರಿ, ಇವೆಲ್ಲ we are asking the government to do it, but we are also going to engage with the officials. ಅವ್ರಿಗೆ ಒತ್ತಡ ಕೊಟ್ಟು ನೀವು ಮಾಹಿತಿ ನಮಗೆ ತೋರಿಸಿ ಕೊಡಿ, ಕೊಟ್ಮೇಲೆ ಇದನ್ನ ನಾವು ನಮ್ಮ ವೆಬ್ಸೈಟ್ ನಲ್ಲಿ ನಾವು ಹಾಕ್ತೀವಿ. ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಕಾರ್ಪೊರೇಟ್ ಸ್ಟೈಲ್. ಕಾರ್ಪೊರೇಟ್ ಸ್ಟೈಲ್ ಅಷ್ಟೇ. ಸಿ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಕರೆಕ್ಟ್ ರೈಟ್. ಆಸಕ್ತಿ ಇದ್ರೆ, ಇರಬೇಕು, ಒಂದು ಉತ್ಸಾಹ ಇದ್ರೆ ನೀವು ಇದನ್ನ ಖಂಡಿತ ಮಾಡಬಹುದು. ಬಟ್ ದಟ್ಸ್ ಅ ಡಿಫರೆನ್ಸ್, ಇಂಟೆಂಟ್ ವರ್ಸಸ್ ನೋ ಇಂಟೆಂಟ್ ಅಷ್ಟೇ. ನೀವು ಯಾವಾಗ ಕುಕ್ಕರ್ ಅನ್ಸ್ತೀರಾ ಸರ್? ಯಾವಾಗ ಕುಕ್ಕರ್ ಹಾ, ಏನ್ ಕುಕ್ಕರ್? ಅದೇ ಕುಕ್ಕರ್ ಅಂತ ಅನ್ಸ್ತಾರಲ್ಲ ಸರ್, ಲೈಕ್ ಕುಕ್ಕರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಕುಕ್ಕರ್. ಇಲ್ಲ, ನಮ್ಮ ಪಕ್ಷದಲ್ಲಿ ಸೊ ಐ ಆಮ್ ಹಿಯರ್ ಟು ಡೂ ಅ ನ್ಯೂ ಟೈಪ್ ಆಫ್ ಪಾಲಿಟಿಕ್ಸ್. ಓಕೆ, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಪ್ರಿನ್ಸಿಪಲ್. ಒಂದು ಓಟ್ಗೂ ನಾವು ಏನು ₹1 ನಾವು ಖರ್ಚು ಮಾಡಲ್ಲ. ಈ ತರ ಫ್ರೀ ಬೀಸ್, ಕುಕ್ಕರು, ಗ್ರೈಂಡರು, ಆ ತರ ಏನು ನಾವು ಕೊಡಲ್ಲ. ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂತೀರಾ ಜೋರಾಗೆ? ಇಲ್ಲ, ಮಾಡಿ 1,000 ಕುಕ್ಕರ್ ಕೊಡ್ಬೋದಲ್ಲ ಸರ್? ಇಲ್ಲ, ಆ ತರ ನಾವು ಏನು ಮಾಡಲ್ಲ. ಫಾರ್ ಅಸ್ ಇಟ್ಸ್ ಅಬೌಟ್ ಶೋಯಿಂಗ್ ಪೀಪಲ್ ವಾಟ್ ಇಸ್ ಇಟ್ ದಟ್ ವಿ ಕ್ಯಾನ್ ಡೂ. ನಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಇವರು ಒಳ್ಳೆಯಾಗಿ ಕೆಲಸ ಮಾಡ್ತಾರೆ, ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ, ಸಮಗ್ರತೆಯಿಂದ ಕೆಲಸ ಮಾಡ್ತಾರೆ ಅಂತ ಒಂದು ನಿಮಗೆ ನಂಬಿಕೆ ಇದ್ರೆ ನೀವು ನಮಗೆ ಬೆಂಬಲ ಕೊಡಿ. ಬರೀ ಒಂದು ಕುಕ್ಕರ್ಗೆ ಇಲ್ಲ ಗ್ರೈಂಡರ್ಗೆ ನೀವು ಬೆಂಬಲ ಕೊಡ್ಬೇಕಂದ್ರೆ ಆ ಥರ ಬೆಂಬಲ ನಮಗೆ ಬೇಡ. ಜನಗಳಿಗೆ ಎರಡು ಥರ ಆಪ್ಷನ್ ಇದೆ ಸರ್. ಒಂದು, ಅದೇ JCB ಪಕ್ಷಗಳಿಗೆ ಓಟ್ ಹಾಕಿ, JDS, ಕಾಂಗ್ರೆಸ್, BJP ಪಕ್ಷಗಳಿಗೆ ಓಟ್ ಹಾಕಿ ಕುಕ್ಕರು, ಗ್ರೈಂಡರ್ ಇಸ್ಕೊಳೋದು. ಇನ್ನೊಂದು ಆಪ್ಷನ್ ಏನಂದರೆ, ನಿಮ್ಮ ಮನೆ ಮುಂದೆ ಒಳ್ಳೆ ರೋಡ್ ಬರುತ್ತೆ, ಮನೆಗೆ ಒಳ್ಳೆ ನೀರು ಬರುತ್ತೆ, ಒಳ್ಳೆ ಪೊಲ್ಯೂಷನ್ ಇಲ್ಲದೆ ಇರುವಂಥ ಜಾಗ ಸಿಗುತ್ತೆ ನಿಮಗೆ, ಸ್ವಚ್ಛವಾದ ಬೆಂಗಳೂರು ನೀವು ನೋಡ್ಬೋದು ಅಂತ ನೀವು ಹೇಳ್ತಿದ್ದೀರಾ. ನನ್ನ ಪ್ರಕಾರ ಬದಲಾವಣೆ ಬರ್ತಾ ಇದೆ. ಇವರು, ನೀವು ಹೇಳಿದಿರಲ್ವಾ, ಕೆಲವರು ಕುಕ್ಕರ್ಸ್, ಗ್ರೈಂಡರ್ಸ್ ಎಲ್ಲ ಈಸ್ಕೊಳ್ತಾರೆ, ಅದರ ಆಧಾರದ ಮೇಲೆ ಓಟ್ ಹಾಕ್ತಾರೆ ಅಂತ ಹೇಳ್ತಿರಲ್ವಾ. ನನ್ನ ಪ್ರಕಾರ ಆ ಥರ ಏನೂ ಇಲ್ಲ. ಇಸ್ಕೊಳ್ತಾರೆ ಅಷ್ಟೇ, ಇಸ್ಕೊಳ್ತಾರೆ. ಆದರೆ ಯಾರಿಗೆ ಓಟ್ ಮಾಡಬೇಕು ಅವರು, ತಮಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಹಾಕ್ತಾರೆ. ಸೊ ಥಿಂಗ್ಸ್ ಆರ್ ಸ್ಲೋಲಿ ಚೇಂಜಿಂಗ್. ಬಟ್ ಐ ಆಮ್ ಶ್ಯೂರ್, ಲೈಕ್ ಏನು ನೀವು ಹೇಳ್ತಿರೋದು ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಇವಾಗ. ಬಟ್ ಕುಕ್ಕರ್ ಅಂತ ಹೇಳಿದ್ನಲ್ಲ ಸರ್, ಇವಾಗ ನೀವು ಕುಕ್ಕರ್ ಹಂಚಿದ್ರಿ, ನಾನು ಅಪೋನೆಂಟ್, ನೀವು ಕುಕ್ಕರ್ ಹಂಚಿದ್ರೆ ನಾನು ಗ್ರೈಂಡರ್ ಹಂಚಕ್ಕೆ ಹೊರಡ್ತೀನಿ. ಸೊ ಇರೋರೆಲ್ಲರೂ ಕುಕ್ಕರ್ ಗ್ರೈಂಡರ್ ಹಂಚ್ತಾ ಇರಬೇಕಾದ್ರೆ ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ಮೇಲೆ ಅಫ್ಕೋರ್ಸ್ ಗೆದ್ದು ಬಂದ್ಮೇಲೆ ನಾನು ಏನು ಮಾಡ್ತೀನಿ ಹೇಳಿ? ಕರೆಕ್ಟ್. ಹಾಂ, ಅದಕ್ಕೆ ಜನ ಏನು ಮಾಡಬೇಕು ಅಂತ ಹೇಳಿದ್ರೆ, ಕುಕ್ಕರ್ ಗ್ರೈಂಡರ್ ಯಾರು ಹಂಚದೆ ಪ್ರಾಮಾಣಿಕವಾಗಿ ನಿಂತ್ಕೊಂಡಿರ್ತಾನೋ ಅವನಿಗೆ ವೋಟ್ ಮಾಡಿದ್ರೆ ಮೋಸ್ಟ್ಲಿ ಕರಪ್ಷನ್ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಇವಾಗಿನ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ, ಇವಾಗಿನ ರಾಜಕೀಯದ ವ್ಯವಸ್ಥೆಯಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಸರ್? ಏನು ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಪಕ್ಷದ ವೆಬ್ಸೈಟ್ನಲ್ಲಿ 2015 to 2020 BBMP ಆ ಕಾಲದಲ್ಲಿ ಕೌನ್ಸಿಲ್ ಇತ್ತು ಅವಾಗ. ಹೌದು, 5 years, ರೈಟ್, 5 years ಟರ್ಮ್. ಕಾರ್ಪೊರೇಟರ್ಸ್ 198 ಕಾರ್ಪೊರೇಟರ್ಸ್ ಇದ್ರು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಫ್ರಮ್ 2015 to 2020 ನಿಮ್ಮ ವಾರ್ಡ್ಗೆ, ನಿಮ್ಮ ಕಾರ್ಪೊರೇಟರ್ ಕಡೆಯಿಂದ ಏನಾದರೂ ಬಡ್ಜೆಟ್ ಬಂದ್ರೆ ಯಾವ ಪ್ರಾಜೆಕ್ಟ್ಸ್ ಬಂತು, ಮೌಲ್ಯ ಎಷ್ಟು, ಕೆಲಸ ಆಯ್ತಾ ಇಲ್ವಾ, ಏನೇನು ಕೆಲಸ ಮಾಡಿದ್ದಾರೆ, ಏನಾದರೂ ಮಾಹಿತಿ ಇದೆಯಾ? ಡು ಯು ಗೆಟ್ ದಿಸ್ ಆನ್ ಎನಿ ವೆಬ್ಸೈಟ್? ಕಾರ್ಪೊರೇಟ್ ಯಾರು ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಈವನ್ ಇಫ್ ಯು ನ್ಯೂ ಹೂ ಯುವರ್ ಕಾರ್ಪೊರೇಟರ್ ವಾಸ್, ಈವನ್ ಇಫ್ ಯು ನ್ಯೂ ವಿಚ್ ಯುವರ್ ವಾರ್ಡ್ ವಾಸ್, ಈ ಮಾಹಿತಿ ನಿಮ್ಮ ಹತ್ರ ಇದೆಯಾ? ಇಲ್ಲ. ನಿಮಗೆ ಎಲ್ಲಿ ಸಿಗುತ್ತೆ ಈ ಮಾಹಿತಿ? ಕಾರ್ಪೊರೇಟರ್ ನಿಮಗೆ ಕೊಡಬೇಕು, ಇಲ್ಲಾದ್ರೆ BBMP ಕೊಡಬೇಕು. ಯಾರು ಕೊಡ್ತಾನೆ ಇಲ್ಲ. ಇಲ್ಲಾದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರ ಕೊಡಬೇಕು. ಯಾರು ಕೊಡೋದಿಲ್ಲ. ಫೈನಲಿ we went into the BBMP integrated financial management system. We pulled out all the data, we put it out on our website. So it is transparent, ಯಾರು ಬೇಕಾದರೂ ಹೋಗಿ ತಗೊಳ್ಳೋ ಥರ ವ್ಯವಸ್ಥೆ ಇಲ್ಲ, ಅಷ್ಟು ಈಸಿ ಇಲ್ಲ ಅದು. ಸೊ we did some ಇಲ್ಲಿ ಒಂದು ಏನೋ ಮಾಡಬೇಕಾಗಿತ್ತು. But we finally pulled out. But it is a legal thing to it's a legal thing. It's a right, it's our right ಅಲ್ವಾ? It's our right. ಇದು ನಮ್ಮ ಹಣ ಅಲ್ವಾ? Correct. ನೀವು ಇದನ್ನ ನಮಗೆ ತೋರಿಸಿ ನಮಗೆ ಏನು ಫೇವರ್ ಮಾಡ್ತಾ ಇಲ್ಲ. Correct, it's right. It's our right and it's your obligation. Correct. ಅಲ್ವಾ? ನೀವು ಇದು ಮಾಡಲೇಬೇಕು. ಹೌದು. ಲೀಗಲ್ ಆಗಿ ಇದನ್ನ ನೀವು ಮಾಡಿಲ್ಲ ಅಂದ್ರೆ then what option do I have?
ಸೊ ಐ ವೆಂಟ್ ಇನ್ ಟು ದ ಸಿಸ್ಟಮ್, ಐ ಪುಲ್ಡ್ ಔಟ್. ನೀವು ನನ್ನ ಮೇಲೆ ಏನಾದರೂ ಕೇಸ್ ಹಾಕಬೇಕಂದ್ರೆ ಹಾಕಿ, ಕೋರ್ಟ್ಗೆ ಹೋಗಿ ನೀವು, ಕರೆಕ್ಟ್, ನೋಡೋಣ ಕೋರ್ಟ್ ಏನು ಹೇಳ್ತಾರಂತೆ. ವಾಟ್ ಎವರ್ ಯು ನೀಡ್ ಟು ಡೂ, ಐ ಆಮ್ ಡೂಯಿಂಗ್ ಇಟ್, ರೈಟ್? ಸೊ ಬಟ್ ದಟ್ ಇಸ್ ವಾಟ್ ವಿ ಸ್ಟ್ಯಾಂಡ್ ಫಾರ್. ಪಾರದರ್ಶಕತೆ ಇಲ್ಲದೆ ಒಳ್ಳೆಯ ಕಾರ್ಪೊರೇಟರ್ಸ್ ಇದ್ರೂ, ಒಳ್ಳೆಯ ಸಿಸ್ಟಮ್ ಇದ್ರೂ, ಪಾರದರ್ಶಕತೆ ಇಲ್ಲದೆ ಒಳ್ಳೆ ಆಡಳಿತ ನಾವು ಕೊಡೋಕ್ಕಾಗಲ್ಲ. ಹೌದು. ಆನ್ ದ ಅದರ್ ವೇ, ಲುಕಿಂಗ್ ಅಟ್ ಇಟ್ ದ ಅದರ್ ವೇ, ಈವನ್ ಇಫ್ ಯು ಹ್ಯಾವ್ ಬ್ಯಾಡ್ ಕಾರ್ಪೊರೇಟರ್ಸ್, ಪಾರದರ್ಶಕತೆ ನಾವು ತಗೊಂಡು ಬಂದರೆ ಅವರು ಭ್ರಷ್ಟಾಚಾರ ಮಾಡೋದು ಬಹಳ ಕಷ್ಟ. ಕರೆಕ್ಟ್. ಸೊ ಟ್ರಾನ್ಸ್ಪರೆನ್ಸಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ governance, and I'm working extra hard, whether it is the 2015 to 20 BBMP projects or recently announced 2000 crore project, 665 projects ನಾನು ಹೇಳಿದ್ದೀನಿ ಅಲ್ವಾ. I'm very clear, these projects have to be put in the public domain. ಪ್ರತಿಯೊಂದು ಹಂತದಲ್ಲಿ ಏನು ನಡೀತಾ ಇದೆ, ಯಾವ ಸ್ಟೇಜ್ಗೆ ಬಂದ್ಬಿಟ್ಟಿದೆ, ಇಲ್ಲಿ ಟೆಂಡರ್ ನೀವು ಮಾಡಿದ್ದೀರಾ ಇಲ್ವಾ, ಎಲ್ಲ ವಿಷಯಗಳು ನೀವು, ಎಲ್ಲ ವಿವರಗಳನ್ನು ನೀವು ಒಂದು ವೆಬ್ಸೈಟ್ನಲ್ಲಿ ಹಾಕಿಬಿಟ್ರೆ then it becomes very difficult for anybody to do corruption. Correct. So this is my primary objective. I will keep doing this. Nice. Whether we are in power or not, we will go inside, we will put this information, ಆಮೇಲೆ ನಾವು ಪ್ರಶ್ನೆ ಕೇಳ್ತೀವಿ. ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು, ನೀವು ಪವರ್ ಬಂದರೆ ಮಾತ್ರ ಮಾಡ್ತೀರಾ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ನನ್ನ ಭರವಸೆ ಯಾವಾಗಲೂ, ಲೆಟ್ ಇಟ್ ಬಿ ನೌ ಆರ್ ನೆಕ್ಸ್ಟ್ 10 years, ಯಾವ ವಾರ್ಡ್ನಲ್ಲಿ ನಾವು ಅಧಿಕಾರಕ್ಕೆ ನಾವು ಬರ್ತೀವೋ ಆ ವಾರ್ಡ್ನಲ್ಲಿ we will do a lot of work. Nice. But there are wards where we might not be able to win. ಆ ವಾರ್ಡ್ನಲ್ಲೂ ನಾವು ಈ ಥರ ಒತ್ತಡ ಮಾಡಿ, and wherever possible, if you are able to get information, we will pull it out and put it in the public. ಕಾರ್ಪೊರೇಟರ್ ಆದರೆ ಫಸ್ಟ್ ಆ್ಯಕ್ಷನ್ ಏನು ಸರ್ ನಿಮ್ಮದು? ಇಂಥದ್ದೇನೋ ಮಾಡಬೇಕು, ನಾನು ಕಾರ್ಪೊರೇಟರ್ ಆದ ತಕ್ಷಣಕ್ಕೆ ಫಸ್ಟು ಈ ಥರ ಒಂದು ಫೈಲ್ಸ್ ಏನಾಗಬೇಕು, ಇಲ್ಲ ಈ ಥರ ಒಂದು ಫಸ್ಟ್ ಯೋಜನೆ ತರಬೇಕು, ಆ ಥರ ಫೈಲ್ಸ್ ಇಲ್ಲ, ಫೈಲ್ಸ್ ಆ ಥರ ನಾನು ಏನು ಮಾಡಿಲ್ಲ. The first thing that I will do is I will reach out to the citizens of the ward, everyone, and I will constitute what are called as ಏರಿಯಾ ಸಭಾಸ್. ನಮ್ಮ ಸಂವಿಧಾನದಲ್ಲಿ, ನಮ್ಮ ಕಾನೂನು ಪ್ರಕಾರ, ನಮ್ಮ ಕಾಯ್ದೆಯಲ್ಲಿ ಏರಿಯಾ ಸಭಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ. ಮುನಿಸಿಪಲ್ ಗವರ್ನೆನ್ಸ್, ತಳಮಟ್ಟದ ಆಡಳಿತದಲ್ಲಿ ನಾಗರಿಕರದು ಒಂದು ಬಹಳ ಒಂದು ಪ್ರಮುಖವಾದ ಪಾತ್ರ ಇದೆ, ರೈಟ್? ನೋಬಡಿ ನೋಸ್ ಅಬೌಟ್ ಇಟ್. ಓಕೆ. ನಿಮ್ಮ ಜಾಗಕ್ಕೆ, ನಿಮ್ಮ ವಾರ್ಡ್ಗೆ ಏನೇನು ಪ್ರಾಜೆಕ್ಟ್ ನಾವು ತಗೋಬೇಕಾಗಿರೋದು, ಆ ನಿರ್ಧಾರಗಳನ್ನು ನಾಗರಿಕರು ತಗೋಬೇಕು. Oh, nice. This people don't even know. So before I even start deciding what projects are to be taken, I will reach out to people in the ward. I will invite them to be part of the area sabha. ಅವ್ರು ನಾನು ಕರೆಸ್ತೀನಿ. ಯಾರಿಗೆ ಆಸಕ್ತಿ ಇದೆಯೋ ಪ್ರತಿ ವಾರ 1 ಗಂಟೆ ನಿಮ್ಮ ಕಡೆಯಿಂದ ನೀವು ಖರ್ಚು ಮಾಡಬಹುದಂದ್ರೆ ಬನ್ನಿ, ನನ್ನ ಏರಿಯಾ ಸಭೆಯಲ್ಲಿ ನೀವು ಭಾಗವಹಿಸಿ. ಪ್ರತಿ ತಿಂಗಳು ನಾವು ಭೇಟಿಯಾಗಿ we will do these meetings. Then I want citizens to make a list. ನಿಮಗೆ ಏನು, ಈವನ್ ನೌ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ನಾವಿನ್ನು ಅಧಿಕಾರಕ್ಕೆ ಬಂದಿಲ್ಲ ಇದ್ರೂ ನಾವು ಐ ಆಲ್ರೆಡಿ ಕಾನ್ಸ್ಟಿಟ್ಯೂಟೆಡ್ ಏರಿಯಾ ಸಭಾ, ಬಟ್ ದಿಸ್ ಇಸ್ ಇನ್ಫಾರ್ಮಲ್. ಅದನ್ನು ನಾನು ಫಾರ್ಮಲ್ ಆಗಿ ಮಾಡ್ತೀನಿ. ಸೊ ದ ಫಸ್ಟ್ ಥಿಂಗ್ ದಟ್ ಐ ವಿಲ್ ಡೂ ಇಫ್ ಐ ಕಮ್ ಟು ಪವರ್, ಬರೀ ನಾನು ಮಾತ್ರವಲ್ಲ, ನನ್ನ ಪಕ್ಷದಲ್ಲಿ ಯಾರ್ಯಾರು ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿ ಹುದ್ದೆಯಲ್ಲಿ ಬರ್ತಾರೋ, ದ ಫಸ್ಟ್ ವರ್ಕ್, ಮೊದಲನೇ ಕೆಲಸ ಏರಿಯಾ ಸಭೆಗಳನ್ನು ರಚಿಸೋದು. ಒಂದು ಸ್ಮಾಲ್ ಕ್ವಶನ್ ಸರ್, ಲೈಕ್ ನಿಮ್ಮ ಪಕ್ಷದಲ್ಲಿ ನೀವು ಎಂಪ್ಲಾಯ್ಸ್ ಇಟ್ಟಿದ್ದೀನಿ ಅಂತ ಹೇಳಿದ್ರಿ, ಕಾರ್ಯಕರ್ತರಿಲ್ಲ, ಎಂಪ್ಲಾಯ್ಸ್ ಇದ್ದಾರೆ? ಇಲ್ಲ, ಕಾರ್ಯಕರ್ತರು ಇದ್ದಾರೆ. ಓಕೆ, ಬಟ್ ವಿ ಆಲ್ಸೋ ಹ್ಯಾವ್ ಎಂಪ್ಲಾಯೀಸ್. ಬಟ್ ಎಂಪ್ಲಾಯ್ಸ್ ಆರ್ ದ ಮೇಜರ್ ಥಿಂಗ್ಸ್. ಕಾರ್ಯಕರ್ತರು ಅವರು ಪಾರ್ಟ್ ಟೈಮ್ ಇರಬಹುದು, ಫುಲ್ ಟೈಮ್ ಇರಬಹುದು. ಇಟ್ಸ್ ದೇರ್ ಕರೆಕ್ಟ್. ದೇರ್ ಲಾಟ್ಸ್ ಆಫ್ ವಾಲಂಟಿಯರ್ಸ್ ವಿಲ್ ವರ್ಕ್ ಅಲಾಂಗ್ ವಿತ್ ದಿ ಫುಲ್ ಟೈಮ್ ಪೀಪಲ್. ಕರೆಕ್ಟ್. ಬಟ್ ಫುಲ್ ಟೈಮ್ ಪೀಪಲ್ಗೆ ನೀವು ಪೇ ಮಾಡ್ತಿದ್ದೀರಾ? ಕರೆಕ್ಟ್. ಜಸ್ಟ್ ಕ್ಯೂರಿಯಸ್, ಹೌ ಮಚ್ ಯು ಆರ್ ಪೇಯಿಂಗ್ ಸರ್ ಪರ್ ಮಂತ್? It depends on the level. Like whatever, like just average you can. High level 2 lakhs nu pay ಮಾಡ್ತೀನಿ ಪ್ರತಿ ತಿಂಗಳು. That's fine. Like average salary ಅಂತ ಇಲ್ಲ ಅವರಿಗೆ, ಏನು honorarium ಕೊಡ್ತಾರೆ. That's what. Allowance 7000 allowance ಗೌರವಧನ. ಗೌರವಧನ honorarium ಅಲ್ವಾ? 7500 rupees ಪ್ರತಿ ತಿಂಗಳು ಪ್ಲಸ್ ಅಲವೆನ್ಸಸ್ ಗೆ ಇನ್ನೊಂದು 7500. ಸೊ ಒಟ್ಟಾಗಿ 15000. ಅದರಿಂದ ಏನು ಮಾಡಕ್ಕಾಗಲ್ಲ. So that's what I asked. Like in my party, I want to have full-time corporators who are also funded by citizens. In fact, our citizens ಅವ್ರಿಗೆ 100 ರೂಪಾಯಿ ಕೊಟ್ಟು ಅವ್ರಿಗೆ ಒಂದು ಸ್ಯಾಲರಿ ಸಂಬಳ ಕೊಟ್ರೆ they will be answerable to the citizens also. Correct. In fact, today one of the things that drives me is that there are so many people contributing to BNP. ಸಾಮಾನ್ಯ ಜನರು ಎಲ್ಲ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. I feel the pressure. ಅವ್ರಿಗೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಒಂದು ಪ್ರೆಷರ್ ಇದೆ ನನ್ನ ಹತ್ರ. ಸೊ ದಟ್ ವಿಲ್ ಮೇಕ್ ಮೀ ಡೂ ಗುಡ್ ವರ್ಕ್, ಅಂಡ್ ಐ ವಾಂಟ್ ಎವ್ರಿಬಡಿ ಟು ಫೀಲ್ ದಟ್ ಸೇಮ್ ಪ್ರೆಷರ್.
ಸರ್ ಒಬ್ಬರು ಪೊಲಿಟಿಷಿಯನ್ ಬ್ಯಾಂಗ್ಳೂರ್ನ ಸಿಂಗಾಪುರ್ ಮಾಡ್ಬೋದು ಅಂತ ಪ್ರಾಮಿಸ್ ಮಾಡಿದ್ದಾರೆ, ಮಾಡೋಣ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ. ಬೆಂಗಳೂರ್ದು ವಿಸ್ತೀರ್ಣ ಸಿಂಗಾಪುರ್ ವಿಸ್ತೀರ್ಣ ಎರಡು ಆಲ್ಮೋಸ್ಟ್ ಸೇಮ್ ಇದೆ, ಲೈಕ್ 728 ಸ್ಕ್ವೇರ್ ಕಿಲೋಮೀಟರ್, 741 ಸ್ಕ್ವೇರ್ ಕಿಲೋಮೀಟರ್. ಏನು ಹೇಳ್ತೀರಾ ಸರ್ ಅವ್ರಿಗೆ? ನನ್ನ ಪ್ರಕಾರ ಬೆಂಗಳೂರನ್ನು ಸಿಂಗಪುರನ್ನಾಗಿ ಮಾಡಬಾರ್ದು, ಬೆಂಗಳೂರನ್ನು ಬೆಂಗಳೂರನ್ನಾಗಿ ಮಾಡಬೇಕು. ರೈಟ್, ದೇರ್ ಇಸ್ ಅ ಬ್ಯೂಟಿಫುಲ್ ವಿಷನ್ ದಟ್ ವಾಸ್ ಸೆಟ್ ಬೈ ನಾಡಪ್ರಭು ಕೆಂಪೇಗೌಡ. ಒಂದು ಅವರ ಕನಸನ್ನು ನಾವು ನನಸಾಗಿಸಿದ್ರೆ ಅಷ್ಟೇ ಸಾಕು. ಬಟ್ ದೇರ್ ಆರ್ ಸಮ್ ಲರ್ನಿಂಗ್ ಫ್ರಮ್ ಸಿಂಗಪುರ್. ಸಿಂಗಪುರಲ್ಲಿ ಎರಡು ವಿಷಯ ಅವರು ಚೆನ್ನಾಗಿ ಮಾಡ್ತಾರೆ. ಒಂದು, ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ಇಲ್ಲ, ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ, ಸಮಗ್ರತೆಯಿಂದ ಅವರು ಎಲ್ಲ ಕೆಲಸ ಮಾಡ್ತಾರೆ ರಾಜಕಾರಣಿಗಳು. ದಟ್ಸ್ ಒನ್ ಬಿಗ್ ಡಿಫರೆನ್ಸ್. ಎರಡನೇದು ರೂಲ್ಸ್. ಒಂದು ನಿಯಮ ನಾವು ಒಂದು ಮಾಡಿದ್ರೆ, ಯಾರಾದ್ರೂ ಅದನ್ನ ಉಲ್ಲಂಘನೆ ಮಾಡಿದ್ರೆ ಅವರು ತಕ್ಷಣ ಅವ್ರು ದಂಡನ ಹಾಕ್ಬಿಡ್ತಾರೆ. ರೈಟ್, ಸೊ ಪೀಪಲ್ ಆಲ್ಸೋ ಫಾಲೋ ರೂಲ್ಸ್. ಸೊ ಈ ಎರಡು ವಿಷಯಗಳು ಅದರಿಂದ ನಾವು ಕಲಿತ್ಕೊಂಡು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ವಿ ಕ್ಯಾನ್ ಆಕ್ಚುಲಿ ಮೇಕ್ ದಿಸ್ ಬೆಟರ್. ಬಟ್ ಐ ವಿಲ್ ನಾಟ್ ಫಾಲೋ ಎನಿ ಅದರ್ ಸಿಟೀಸ್ ವಿಷನ್. ನಮ್ಗೆ ನಮ್ಮ ನಗರಕ್ಕೆ ಅವರು ನಾಡಪ್ರಭು ಕೆಂಪೇಗೌಡರು ಕೊಟ್ಟಿರುವ ಒಂದು ದೂರದೃಷ್ಟಿ ಇದೆ, ಅದನ್ನ ನಾವು ಅದನ್ನ ನನ್ಸ್ ಮಾಡಬೇಕು, ಅಷ್ಟೇ ನಂದು ಉದ್ದೇಶ. ಸರ್ 21,653 ಕೋಟಿ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದು ನಿಜವಾಗ್ಲೂ ಸ್ಕ್ಯಾಮ್ ಆಗಿದೆ ಸರ್, ಏನು ಸರ್ ಅದು? ಇದು ಖಂಡಿತ ಇದು ಒಂದು ಅತಿ ದೊಡ್ಡ ಸ್ಕ್ಯಾಮ್ ಇದು. ಸೊ ಈ ಪ್ರಾಜೆಕ್ಟ್ ನಾವು ಶುರು ಮಾಡುವಾಗ ನಮಗೆ ಸ್ಕ್ಯಾಮ್ ಬಗ್ಗೆ ನಮಗೆ ಏನೂ ಗೊತ್ತಿರಲಿಲ್ಲ. ನಮ್ಮದು ಒಂದೇ ಉದ್ದೇಶ ಇತ್ತು, ಪ್ರಾಜೆಕ್ಟ್ ವಿವರಗಳು ನಾವು ನಮ್ಮ ವೆಬ್ಸೈಟ್ನಲ್ಲಿ ಹಾಕಬೇಕು ಅಂತ. ಡೀಟೇಲ್ಸ್. ಸೊ BBMP ಸಿಸ್ಟಮ್ ಒಳಗೆ ಹೋಗಿ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ತಗೊಂಡು ನಾವು ಹಾಕ್ಬಿಟ್ಟಿದೆ ನಾವು. ದೆನ್ ಆಸ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಒನ್ ಅನಾಲಿಸಿಸ್ ಆಫ್ ದ್ಯಾಟ್, ಒಂದು ಶಾಕಿಂಗ್ ಡೀಟೇಲ್ ಒಂದು ಬಂತು. ಈ ಪ್ರಾಜೆಕ್ಟ್ಸ್ ನಾವು ನೋಡಿದ್ರೆ 50% ಆಫ್ ದ ಪ್ರಾಜೆಕ್ಟ್ಸ್ ವೇರ್ ಬೀಯಿಂಗ್ ಗಿವನ್ ಟು ಒನ್ ಸಿಂಗಲ್ ಏಜೆನ್ಸಿ. ಒಂದೇ ಏಜೆನ್ಸಿಗೆ ಏನು ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಇವರು ಕೊಡ್ತಾ ಹೋಗ್ತಾರೆ. ಅಂಡ್ ದ ಬೆಸ್ಟ್ ಥಿಂಗ್ ಇಸ್ ದಟ್ ಏಜೆನ್ಸಿ ಇಸ್ ಬೀಯಿಂಗ್ ಕಾಲ್ಡ್ ಆಸ್ ಕರಪ್ಟ್ ಬೈ ಬೋತ್ BJP ಅಂಡ್ ಕಾಂಗ್ರೆಸ್. BJP ಅಧಿಕಾರದಲ್ಲಿ ಇರುವಾಗ ಕಾಂಗ್ರೆಸ್ ಇವ್ರ ಮೇಲೆ ಆರೋಪ ಮಾಡ್ತಾರೆ, ಈ ಏಜೆನ್ಸಿ ಮೂಲಕ ಇವರು ಎಲ್ಲ ಪ್ರಾಜೆಕ್ಟ್ ಅವ್ರಿಗೆ ಕೊಟ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂತ. ಆ ರೀತಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಾಗ BJP ಆರೋಪ ಮಾಡ್ತಾರೆ, ಆದರೆ ಎರಡು ಪಕ್ಷಗಳು ಕೊಡ್ತಾ ಹೋಗ್ತಾರೆ. ರೈಟ್, ಸೊ ದೆನ್ ವಿ ರಿಯಲೈಸ್ ದಟ್ ದಿಸ್ ಇಸ್ ಆಲ್ ದ ಕಾಂಡ್ಯೂಟ್ ಫಾರ್ ಮೇಕಿಂಗ್ ಮನಿ. ಭ್ರಷ್ಟಾಚಾರ ಒಂದು ಮಾಡೋಕ್ಕೆ ಅವ್ರಿಗೆ ಅನುಕೂಲವಾಗಿ ಒಂದು ದಾರಿ ಅವರು ಹುಡುಕಿದ್ದಾರೆ, ಅದ ಮೂಲಕ ಅದನ್ನ ಮಾಡ್ತಾರೆ ಅಂತ. ಸೊ ವಿ ಬ್ರಾಟ್ ದಿಸ್ ಟು ದ ಪಬ್ಲಿಕ್ ನೋಟಿಸ್. ದಿಸ್ ಏಜೆನ್ಸಿ ಇಸ್ ಕಾಲ್ಡ್ KRIDL, ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ. ಇದು ಒಂದು ಅತಿ ದೊಡ್ಡ ಭ್ರಷ್ಟ ಸಂಸ್ಥಾಪನೆ ಇದು. ಸೊ ಥ್ಯಾಂಕ್ಫುಲಿ ಟುಡೇ ಇಟ್ಸ್ ಬೀನ್ ಸ್ಟಾಪ್ಡ್ ಬಿಕಾಸ್ ಆಫ್ ಆಲ್ ಅವರ್ ಎಫರ್ಟ್ಸ್. ಇದರಲ್ಲಿ ಒಂದು ಇಡಿ ತನಿಖೆನೂ ನಡೀತಾ ಇದೆ. ಬಟ್ ದೇ ವಿಲ್ ಟ್ರೈ ಟು ಫೈಂಡ್ ಔಟ್, ಅದು ಇನ್ನೊಂದು ದಾರಿ ಅವರು ಹುಡುಕಿ ಅವರಲ್ಲಿ ಮಾಡಬಹುದು. ಬಟ್ ಅಟ್ಲೀಸ್ಟ್ ರೈಟ್ ನಾವು ಟೆಂಪ್ರರಿ ಒಂದು ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬಟ್ ಲೆಟ್ ಸಿ, ವಿ ಹ್ಯಾವ್ ಟು ಜಸ್ಟ್ ಕೀಪ್ ಅವರ್ ಐಸ್ ಅಂಡ್ ಇಯರ್ಸ್ ಓಪನ್. ಬಟ್ ಅದು ಏನೋ ಒಂದು ನಾವು ಮಾಡೋಕೆ ಹೋಗಿ ಇನ್ನೊಂದು ಅದರಿಂದ ಬಂದ್ಬಿಟ್ಟಿದೆ. So we try to bring transparency, but it gave something even bigger. We call it the 4G scam. But this initiative is very good, sir. Actually, ನೀವು ಹೇಳ್ದಂಗೆ ನಿಮ್ಮ ಒಂದು ವೆಬ್ಸೈಟಲ್ಲಿ ಸೊ ಯಾವ ಯೋಜನೆ ಇದೆ, ಅದರಿಂದ ಎಸ್ಟಿಮೇಷನ್ಸ್ ಏನು, ಸೊ ಅದ್ರ ಪ್ರತಿ ಡೀಟೇಲ್ಸ್ ನೀವು ಹಾಕ್ತಾ ಇರೋದ್ರಿಂದ ನೀವು ಗೌರ್ಮೆಂಟ್ ಟ್ರಾನ್ಸ್ಪರೆನ್ಸಿ ನಮಗೆ ಕೊಡದೇ ಇದ್ರು ನೀವು ಟ್ರಾನ್ಸ್ಪರೆನ್ಸಿ ಕೊಡೋಕೆ ಟ್ರೈ ಮಾಡಿ. ನೀವು ಮಾಡ್ತಿರೋ ಇಲ್ವೋ, ನಾವು ಮಾಡ್ತೀವಿ, ನಮ್ಮ ಕಡೆಯಿಂದ ನಾವು ಇದನ್ನ ಮಾಡಿ ನಾಗರಿಕರಿಗೆ ತೋರಿಸ್ತೀವಿ. Then they will put pressure on you. So that's how the KRIDL scam came to light, and now thankfully KRIDL has been stopped. ಆ ಥರ ನಾವು ಸೊ ಒನ್ ಬೈ ಒನ್ ಈವನ್ ದೀಸ್ ಪ್ರಾಜೆಕ್ಟ್ಸ್, ನ್ಯೂ 2000 crore ಪ್ರಾಜೆಕ್ಟ್ಸ್, ಆ ಥರ ನಾವು ಪಾರದರ್ಶಕತೆ ಮಾಡಿ ನೋಡೋಣ ಎಲ್ಲಿ ಹೋಗುತ್ತೆ. ಬ್ಯಾಂಗ್ಳೂರ್ ಒಳಗಡೆ ಸ್ವಚ್ಛವಾಗಿರುತ್ತೆ, ಸುತ್ತಮುತ್ತ ಎಲ್ಲ ಅವರು ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲ, ಆ ಥರ ಡಂಪಿಂಗ್ ನಾವು ಮಾಡಬಾರ್ದು. ಇದಕ್ಕೆ ಒಂದು ಪ್ರಾಸೆಸಿಂಗ್. ಇನ್ಫ್ಯಾಕ್ಟ್ ನಾವು ಯಾವ ವಾರ್ಡ್ನಲ್ಲಿ ನಾವು ಗೆಲ್ತೀವೋ ಆ ವಾರ್ಡ್ನಲ್ಲಿ ಲೋಕಲ್ ಕಂಪೋಸ್ಟಿಂಗ್ ಇಲ್ಲ, ಇವಾಗ ಸದ್ಯಕ್ಕೆ ಎಲ್ಲೂ ಇಲ್ಲ ಅದು. ಸೊ ವಿ ವಾಂಟ್ ಟು ಟ್ರೈ ಸಮ್ ಆಫ್ ದೋಸ್ ಥಿಂಗ್ಸ್ ಔಟ್. ಲೋಕಲ್ ಕಂಪೋಸ್ಟಿಂಗ್ ಹಲವಾರು ಅಪಾರ್ಟ್ಮೆಂಟ್ಸ್ನಲ್ಲಿ ಒಳಗೆ ಅವರು ಕಂಪೋಸ್ಟಿಂಗ್ ಮಾಡ್ತಾರೆ. ಓಕೆ, ರೈಟ್, ಏನು ದುರ್ವಾಸನೆ ಇಲ್ಲದೆ ಅವರು ಮಾಡ್ತಾರೆ. ಸೊ ಅದಕ್ಕೆ ಒಂದು ಪೊಲ್ಯೂಷನ್ಸ್ ಕೂಡ ಆಗಲ್ಲ, ಪೊಲ್ಯೂಷನ್ ಏನೂ ಆಗಲ್ಲ. ಸೊ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್ ಆಫ್ ಡಿಕಂಪೋಸ್ ಪ್ಲಾಸ್ಟಿಕ್ ಆಲ್ಸೋ.
ಇಲ್ಲ ಪ್ಲಾಸ್ಟಿಕ್ ಅದು ಸೆಪರೇಟ್ ಆಗಿ ರೀಸೈಕ್ಲಿಂಗ್ ಸೆಂಟರ್ಸ್ ಅದು ಸಪರೇಟ್ ಕೊಡ್ಬೋದು. ಅದು ಸೆಪರೇಟ್. ಅದೇ ಸೆಗ್ರಿಗೇಷನ್ ನೀವು ನೋಡಿದ್ರೆ 3 ತರ ಕಸ ಇದೆ, ಹಸಿ ಕಸ, ಒಣ ಕಸ ಮತ್ತು ರಿಜೆಕ್ಟ್, ಸ್ಯಾನಿಟರಿ ರಿಜೆಕ್ಟ್. ಆ ಥರ ಈ 3 ಕಸಗಳಿಗೆ ಬೇರೆ ಬೇರೆ ಬಿನ್ಸ್ ಹಾಕಿ, ಬೇರೆ ಬೇರೆ ಬಣ್ಣದ ಬಿನ್ಸು, ರೆಡ್, ಬ್ಲೂ, ಗ್ರೀನ್ ಈ ಥರ ಹಾಕಿ ಅವರು ಇದು ವಿಲಾವರಿನೂ ಮಾಡಬೇಕು, ಇವು ಡಿಸ್ಪೋಸಲ್ನು ಆ ಥರನೇ ಮಾಡಬೇಕು. ಬಟ್ ಲಾಟ್ ಆಫ್ ಥಿಂಗ್ಸ್ ದಟ್ ಆರ್ ನಾಟ್ ಡನ್ ಅಟ್ ದ ಲೋಕಲ್ ಲೆವೆಲ್. ಇದಕ್ಕೆ ನಾನು ಏರಿಯಾ ಸಭಾ ಹೇಳಿದ್ದೀನಿ ಅಲ್ವಾ, ಇನ್ವಾಲ್ವ್ ಸಿಟಿಸನ್ಸ್ ಅಂಡ್ ಟೆಲ್ ದೆಮ್ ಈ ತರ ಮಾಡಬೇಕು, ಈ ಪ್ರಕ್ರಿಯೆ ನಾವು ತಗೋಬೇಕು, ಈ ತರ ನಾವು ಇದು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ರೆ, ದೆನ್ ಸ್ಲೋಲಿ ವಿ ಕ್ಯಾನ್ ಡೂ ಇಟ್ ಅಟ್ ದ ಲೋಕಲ್ ಲೆವೆಲ್. ದೀಸ್ ಆರ್ ಆಲ್ ಲೋಕಲ್ ಸೊಲ್ಯೂಷನ್ಸ್, ಲೋಕಲ್ ಪ್ರಾಬ್ಲಮ್ಸ್ ಅಂಡ್ ನೀಡ್ ಲೋಕಲ್ ಸೊಲ್ಯೂಷನ್ಸ್. 15,000 RTIಗಳನ್ನ ನೀವು ಫೈಲ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ರಿಸಲ್ಟ್ ಏನಾಗಿದೆ ನಿಮಗೆ? ಎಷ್ಟಕ್ಕೆ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ? ಅಷ್ಟೊಂದು RTI ಆಗ್ತಾನೆ ಇದ್ದೀರಾ, ಏನಾದರೂ ನಿಮಗೆ ರಿಸಲ್ಟ್ ಸಿಕ್ಕಿದೆಯಾ ಎಲ್ಲದ್ರ ಬಗ್ಗೆ? ಈ ಒಂದು ಅಭಿಯಾನ ನಾವು ಕೆಲವು ವರ್ಷಗಳ ಮುಂಚೆ ನಾವು ನಡೆಸಿದ್ದೀವಿ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ ಸರ್ ಇದನ್ನು? ಇಲ್ಲ, ಆಯಿತು 4 ವರ್ಷ ಆಯಿತು. ಇದು ಲೆಕ್ಕ ಬೇಕು ಅಂತ ಒಂದು ಅಭಿಯಾನ ನಾವು ಶುರು ಮಾಡಿದ್ದೀವಿ. ಲೆಕ್ಕ ಬೇಕು ಅಂದರೆ BBMP ಅಕೌಂಟ್ಸ್, ಆಡಿಟೆಡ್ ಅಕೌಂಟ್ಸ್. ಕರೆಕ್ಟ್. ನೀವು ಇನ್ಫೋಸಿಸ್ಸು ಇಲ್ಲ ರಿಲಯನ್ಸ್ ಈ ಥರ ಒಂದು ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ, ಹೂಡಿಕೆದಾರರು ಆಗಬೇಕಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಆನ್ಯುವಲ್ ರಿಪೋರ್ಟ್ಸ್, ಎಷ್ಟು ರಿಟರ್ನ್ಸ್ ಜೊತೆಯಲ್ಲಿ ನಿಮಗೆ ಆನ್ಯುವಲ್ ರಿಪೋರ್ಟ್, ನೀವು ಲೆಕ್ಕ ನೀವು ಆಡಿಟ್ ಮಾಡಬೇಕು, ಅದನ್ನ ನಮಗೆ ತೋರಿಸ್ಬೇಕು, ಈ ತರ ಕೇಳ್ತೀರಲ್ವಾ. ಸೊ ದಿಸ್ ಇಸ್ ದ ಇನ್ವೆಸ್ಟ್ಮೆಂಟ್ ದಟ್ ಯು ಆರ್ ಮೇಕಿಂಗ್ ಇನ್ ಅ ಪ್ರೈವೇಟ್ ಕಂಪ್ನಿ. ಇದು ನಿಮ್ಮ ಹಣ, ನೀವು ಈಗಾಗಲೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ರೈಟ್? ಪ್ರತಿ ವರ್ಷ ನೀವು ಪ್ರಾಪರ್ಟಿ ಟ್ಯಾಕ್ಸ್, ನೀವು ಈ ಪ್ರಾಪರ್ಟಿ ಟ್ಯಾಕ್ಸ್ ನೀವು ಪಾವತಿಸುವುದರಿಂದ ನೀವು ಈಗಾಗಲೇ ಹೂಡಿಕೆದಾರರು ಆಗ್ಬಿಟ್ಟಿದ್ದೀರಿ. ಕರೆಕ್ಟ್. ಬಟ್ ವಿ ಆರ್ ನಾಟ್ ಆಸ್ಕಿಂಗ್ ದ ಕ್ವೆಶ್ಚನ್ಸ್. ಸೊ ಈ ಒಂದು ಅಭಿಯಾನ ಲೆಕ್ಕ ಬೇಕು ನಮಗೆ, ಆಡಿಟ್ಸ್ ಅಕೌಂಟ್ಸ್ ಎಲ್ಲ ಲೆಕ್ಕವೆಲ್ಲ ಆಡಿಟ್ ಮಾಡಿ ನಮಗೆ ತೋರಿಸಿ ಅಂತ ಈ ಒಂದು ಅಭಿಯಾನ. ಸೊ ಇದಕ್ಕೆ ನಾವು RTI ಮಾಡಬೇಕಾಗಿತ್ತು. ಇವು ಇಲ್ಲೂ ನೋಡಿದರೆ ನೀವು BBMP ವೆಬ್ಸೈಟ್ನಲ್ಲಿ BBMP ಅಕೌಂಟ್, BBMP ಬಿಡಿ GB ಆಗಿರಲಿ, ಕಾರ್ಪೊರೇಷನ್ ಆಗಿರಲಿ, ಯಾವುದೇ ಲೆಕ್ಕ, ಯಾವುದೇ ಅಕೌಂಟ್ಸ್ ನಿಮಗೆ ಸಿಗಲ್ಲ. ಎಲ್ಲ RTI ಮಾಡಬೇಕು ನೀವು. ಸೊ ಇದಕ್ಕೆ RTI ಮಾಡಬೇಕು. ಸೊ ಅದಕ್ಕೆ ನಾವು ಈ ಒಂದು ಅಭಿಯಾನ ಶುರು ಮಾಡಿ 15,000 ಜನರಿಂದ ನಾವು ಆನ್ಲೈನ್ನಲ್ಲಿ ಒಂದು ಸಹಿ ತಗೊಂಡು ಆಮೇಲೆ ನಾವು ಅವ್ರ ಪರವಾಗಿ ನಾವು ಈ RTI ನಾವು ಸಲ್ಲಿಸ್ತೀವಿ. ಫಲಿತಾಂಶ ಸಿಕ್ಕಿದೆಯಾ? ಸದ್ಯಕ್ಕೆ ಏನೂ ಇಲ್ಲ. ದೇ ಸ್ಟಿಲ್ ಹ್ಯಾವನ್ಟ್ ಶೋಡ್ ದಿ ಅಕೌಂಟ್ಸ್, ಬಟ್ ದ ಫೈಟ್ ಕಂಟಿನ್ಯೂಸ್. 23,000 ಕೋಟಿ ಸ್ಕ್ಯಾಮ್ ಅಲ್ಲಿ ಇದು ಆಕ್ಚುಲಿ ಒಂದು ಸ್ಟೆಪ್ ಆಗಿರ್ಬೋದು ನಿಮಗೆ. ಕರೆಕ್ಟ್. ನಾವು ಸಿಕ್ಕಿರಬಹುದು ನಿಮಗೆ. ಕರೆಕ್ಟ್. ಸೊ ಎವ್ರಿಥಿಂಗ್ ಆಡ್ಸ್ ಅಪ್. ಕೆಲವು ವಿಷಯಗಳಿಗೆ ಫಲಿತಾಂಶ ತಕ್ಷಣ ಸಿಗುತ್ತೆ, ಕೆಲವು ಅಭಿಯಾನಗಳಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಆಲ್ ಆಫ್ ದೀಸ್ ಥಿಂಗ್ಸ್ ವಿಲ್ ಆಡ್ ಅಪ್ ಟು ಬಿಲ್ಡ್ ಗುಡ್ ಗವರ್ಮೆಂಟ್. ಸರ್, ಪ್ರಜಾಕೀಯದ ಬಗ್ಗೆ ನೀವೇನಂತ ಹೇಳ್ತೀರಾ? ಇವಾಗ ಯೂತ್ಸ್ಗೆ ಪ್ರಜಾಕೀಯ ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಫೇಲ್ಯೂರು ಆಗ್ತಾ ಇದೆ ಅದು ಜನಗಳಿಗೆ ಭರವಸೆ ಮೂಡಿಸೋದ್ರಲ್ಲಿ. ನೀವು ಪೊಲಿಟಿಕಲ್ ಪಾರ್ಟಿ ಆಗಿರೋದ್ರಿಂದ ಯಾವ ರೀತಿ ನೋಡ್ತೀರಾ ಪ್ರಜಾಕೀಯ ಪಕ್ಷನ? ಉಪೇಂದ್ರ ಅವ್ರ ಥಾಟ್ಸ್ ಬಗ್ಗೆ. ಇಲ್ಲ, ಥಾಟ್ಸ್ ನಾವು ನೋಡಿದ್ರೆ ಎಲ್ಲ ಒಂದು ಮ್ಯಾಚ್ ಆಗುತ್ತೆ ಖಂಡಿತ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನೀವು ಒಂಥರ ಪೀಪಲ್ ಸೆಂಟ್ರಿಕ್ ಆಡಳಿತ ಕೊಡಬೇಕು ಅಂತ ನೀವು ಹೇಳ್ತಿದ್ದಾರೆ, ಅವರು ಅದೇ ತರನೇ ಹೇಳ್ತಾ ಇದ್ದಾರೆ. ಬಟ್ ಒನ್ ಫಂಡಮೆಂಟಲ್ ಡಿಫರೆನ್ಸ್ ಇಸ್ ಐ ವಾಂಟ್ ಟು ಬಿಲ್ಡ್ ಅ ಪ್ರೊಫೆಷನಲ್ ಆರ್ಗನೈಸೇಷನ್. ಕರೆಕ್ಟ್. ಇದರಲ್ಲಿ ಎಂಪ್ಲಾಯೀಸ್ ನ ಸೇರಿಸ್ಕೊಂಡು ಡೊನೇಷನ್ಸ್ ಇದೆ ಸರ್. ನಾನು ನಿಮ್ಮ ಹತ್ರ ಮಾತಾಡಿದ್ನಲ್ಲ ಅವಾಗಿಂದ, ಆಲ್ಮೋಸ್ಟ್ ನಿಮ್ಮ ಒಂದು ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಸೇಮ್ ಪ್ರೊಸೆಸ್ ಉಪೇಂದ್ರ ಅವರು ಅದನ್ನು ಅನ್ಕೊಂತಾ ಇದ್ದಾರೆ. ಹೌದಾ? ಇಟ್ ಇಸ್ ಗುಡ್ ಆಕ್ಚುಲಿ. ಬಟ್ ಪೀಪಲ್ ಸೆಂಟ್ರಿಕ್, ಅವರು ಪೀಪಲ್ ಸೆಂಟ್ರಿಕ್ ಆಗಬೇಕು. ಜನಗಳ ಒಪಿನಿಯನ್ ಅಲ್ಲಿ ಆಕ್ಚುಲಿ ಏನ್ ಬೇಕು ಅಂತ ಅವರು ಕೇಳಿ ಜನರೇ ಡಿಸೈಡ್ ಮಾಡಬೇಕು. ಇದು ಬರೀ ಒಪಿನಿಯನ್ ತಗೊಳ್ಳೋದು ಮಾತ್ರವಲ್ಲ, ಹೌದು, ನಿರ್ಧಾರಗಳು ಅವರೇ ತಗೋಬೇಕು ಅಂತ, ರೈಟ್? ಬಟ್ ಇದು ಹೇಗಾಗುತ್ತೆ? ಬಟ್ ಇದು ರಾಜ್ಯ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲ, ಬೆಂಗಳೂರು ಮಟ್ಟದಲ್ಲಿ ಬೆಂಗಳೂರು ಮಟ್ಟದಲ್ಲಿ ಈ 3ನೇ ಹಂತದಲ್ಲಿ ಒಂದು ಸರ್ಕಾರ ಇದೆ, ಸ್ಥಳೀಯ ಸರ್ಕಾರ ಇಲ್ಲ, ನಮ್ಮ ನಗರದ ಸರ್ಕಾರ ಅಂತ. BBMP ಮುಂಚೆ, ಸದ್ಯಕ್ಕೆ ಕಾರ್ಪೊರೇಷನ್ಸ್, ಸೌತ್ ಕಾರ್ಪೊರೇಷನ್ ಅಂತ. ಈ ಸರ್ಕಾರದಲ್ಲಿ ನಾಗರಿಕರು ಭಾಗವಹಿಸಿ ಜವಾಬ್ದಾರಿ ತಗೊಂಡು ನಿರ್ಧಾರಗಳನ್ನು ತಗೋಬಹುದು. ಇದು ರಾಜ್ಯ ಸರ್ಕಾರದಲ್ಲಿ ಸಾಧ್ಯವಿಲ್ಲ. ಸೊ ಮೈ ಫೋಕಸ್ ಇಸ್ ಓನ್ಲಿ ಆನ್ ಮುನಿಸಿಪಲ್ ಗವರ್ನೆನ್ಸ್. ಅದರಿಂದ ಪೀಪಲ್ ಬಿಕಮ್ ದ ಫೋಕಲ್ ಪಾಯಿಂಟ್. ಜನರಿಗೆ ಒಂದು ಕೇಂದ್ರಿತವಾಗಿ ಒಂದು ಆಡಳಿತ ನಾವು ಮಾಡ್ತೀವಿ ಅಲ್ವಾ? ದಟ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಮುನಿಸಿಪಲ್ ಲೆವೆಲ್.
ನೀವು ಟ್ರಾನ್ಸ್ಪರೆನ್ಸಿ ಕೊಡ್ತಾ ಇದ್ದೀರಾ, ಪಾರದರ್ಶಕತೆ ಕೊಡ್ತಾ ಇದ್ದೀವಿ. ರೈಟ್ ರೀಕಾಲ್ ಇಲ್ಲ, ಬಟ್ ಸ್ಟಿಲ್ ಯು ಶೇಮ್. ಇನ್ಫ್ಯಾಕ್ಟ್ ಐ ಆಮ್ ಹ್ಯಾಪಿ ಟು ಇನ್ಫ್ಯಾಕ್ಟ್ ಬಿಫೋರ್ ದಿ ಎಲೆಕ್ಷನ್ right to recall whether it is there in the system or not, I will try to implement it in my party. Now whether I'll be able to enforce it on my candidates, I don't know, but I want to talk about that concept. Right to recall is a very important concept. ನೀವು ಕೂಡ ಎಂಪ್ಲಾಯಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಾಟ್ ಯುವರ್ Not just employees, ನೀವು ಲೀಡರ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡ್ತಾ ಇರೋದು ವರ್ಕರ್ಸ್. correct, leaders, workers. Leaders andre you have to work for the people. Yes, alva ನನಗೆ I don't, there's no difference between leaders and workers for me. Leaders are workers, workers are leaders. In fact, I keep saying this, ನಮ್ಮ ಪಕ್ಷದಲ್ಲಿ ಸೆಲೆಬ್ರಿಟಿ ಅಂದ್ರೆ ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋರು ಸೆಲೆಬ್ರಿಟೀಸ್ ನಮ್ಮ ಪಕ್ಷದಲ್ಲಿ. ರೈಟ್, ನಮಗೆ ಬೇರೆ ಯಾರು ಸೆಲೆಬ್ರಿಟೀಸ್ ಬೇಕಿಲ್ಲ. ಬಟ್ ದ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಐ ಆಮ್ ಮೇಕಿಂಗ್ ಇಸ್ ದಟ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಥರ್ಡ್ ಟಿಯರ್ ಆಫ್ ಗವರ್ನೆನ್ಸ್. ಸಿಟಿ ಗವರ್ಮೆಂಟ್ನಲ್ಲಿ ಇದನ್ನ ಮಾಡಬಹುದು. ಸೊ ಐ ವಾಂಟ್ ಮೋರ್ ಅಂಡ್ ಮೋರ್ ಪೀಪಲ್ ಟು ಜಾಯ್ನ್ ಅಸ್ ಅಂಡ್ ವಿ ವಾಂಟ್ ಟು ಶೋ ಇಟ್ ಥ್ರೂ ಅವರ್. ಸೊ ಈ GB ಎಲೆಕ್ಷನ್ ಅಲ್ಲಿ BNP ಇಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಗ್ತೀರಾ? ಸ್ಟ್ರಾಂಗೆಸ್ಟ್ ಕಂಟೆಂಡರ್ ನನ್ನ ಪ್ಲಾನ್ ಬಗ್ಗೆ ನಾನು ಹೇಳ್ತೀನಿ. ಜನ ತೀರ್ಮಾನ ಮಾಡಬೇಕು. ಸೊ ಸೇಮ್ ಸಿಚುವೇಶನ್ ಕಂಟಿನ್ಯೂ ಆಗಬೇಕು, ನಮ್ಗೆ ಇವರೇ ಆಳ್ಬೇಕು, ನಮ್ಗೆ ಇವರೇ ಬೇಕು ಅನ್ನಂಗಿದ್ರೆ ಅವ್ರು ಚೂಸ್ ಮಾಡ್ಬೋದು ಅವರನ್ನೇ. ಬಟ್ ನೀವು ನಿಮ್ಮ ಹೋರಾಟ ಒಂದು ಹೊಸದಾಗಿ ಒಂದು ಆಲ್ಟರ್ನೇಟಿವ್ ಬಂದ್ರೆ ನಾವು ಆ ಆಲ್ಟರ್ನೇಟಿವ್ ಆಗಿ ನಾವು ಇರಬಹುದಾ? ಸೊ ನಮ್ಮ ಪ್ಲಾನ್ ಏನಂದ್ರೆ, ಸದ್ಯಕ್ಕೆ ಬೆಂಗಳೂರಿನಲ್ಲಿ 5 ಕಾರ್ಪೊರೇಷನ್ಸ್ ಇದೆ, 369 ವಾರ್ಡ್ಸ್ ಇದೆ. ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ 50ಇಂದ 100 ವಾರ್ಡ್ಸ್ ವರೆಗೆ ಅದು ಇದೆ. ಸೊ ವಿ ವಾಂಟ್ ಟು ಟೇಕ್ 2 ಕಾರ್ಪೊರೇಷನ್ಸ್, ಸೌತ್ ಅಂಡ್ ಈಸ್ಟ್. ಸೌತ್ನಲ್ಲಿ 72 ವಾರ್ಡ್ಸ್ ಇದೆ, ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ನಲ್ಲಿ. ಈಸ್ಟ್ ಪೂರ್ವ ಕಾರ್ಪೊರೇಷನ್ನಲ್ಲಿ 50 ವಾರ್ಡ್ಸ್ ಇದೆ. ಈ 2 ಕಾರ್ಪೊರೇಷನ್ಸ್ನಲ್ಲಿ ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ ನಾವು 10ಇಂದ 20-25 ವಾರ್ಡ್ಸ್ ನಾವು ಗೆದ್ಬಿಟ್ರೆ it's a big change that we can bring about. So that's what we are focused on. ಹೊಸ ಪಕ್ಷದಾಗಿ ಇರುವುದರಿಂದ ನಾವು ನಮ್ಮ ಒಂದು ಆಂಬಿಷನ್ನ ಒಂದು ಸೀಮಿತವಾಗಿ ಇಟ್ಕೊಂಡು ಫಸ್ಟ್ ಎಲೆಕ್ಷನ್, ಮೊದಲನೇ ಚುನಾವಣೆಯಲ್ಲಿ ವಿ ವಾಂಟ್ ಟು ಅಚೀವ್ ವಾಟ್ ಇಸ್ ಕಾಲ್ಡ್ ಎಸ್ ಮಿಷನ್ 50. 50 ವಾರ್ಡ್ಸ್ ನಾವು ಗೆಲ್ಲಬೇಕು. 169ರಲ್ಲಿ 50 ನಾವು ಗೆದ್ಬಿಟ್ರೆ, ಅದರಲ್ಲೂ ಸೌತ್ ಕಾರ್ಪೊರೇಷನ್ನಲ್ಲಿ 30, ಈಸ್ಟ್ ಕಾರ್ಪೊರೇಷನ್ನಲ್ಲಿ 10ಇಂದ 15 ನಾವು ಗೆದ್ರೆ, then these 2 corporations we can show what we can do. ನಿಮಗೆ ಗೆಲುವು ಮುಖ್ಯ ಆಗುತ್ತಾ ಅಥವಾ GBA ಅಥವಾ BBMP ಇಲ್ಲಿ ಟ್ರಾನ್ಸ್ಪರೆನ್ಸಿ ತರದು? ಇಲ್ಲ, ನಮ್ದು ಪ್ರಮುಖವಾದ ಉದ್ದೇಶ ಒಳ್ಳೆ ಆಡಳಿತ. ಆದರೆ ಅದಕ್ಕೆ ಅಧಿಕಾರದಲ್ಲಿ ಇರೋದು ಚೇಂಜ್ ಆಗಬೇಕು, ಗೆಲ್ಲೋದು ಒಂದು ಪ್ರಮುಖವಾದ ಹೆಜ್ಜೆ ಅದು ಒಂದು. ಬಟ್ ಫಾರ್ ಅಸ್ ವಿನ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್ ಅಲ್ವಾ? ಬರೀ ಗೆದ್ದು ಅಲ್ಲಿ ಹೋಗಿ ಏನ್ ಮಾಡ್ಬೇಕಂತ ಏನು ಐಡಿಯಾನೇ ಇಲ್ಲದಿದ್ರೆ then there is no point. Correct. But we want to get in, so that's why we want to start small. ನಾಗರಿಕರಿಗೆ ಇವೆಲ್ಲ ನಾವು ಮಾಡಬಹುದು ಅಂತ ತೋರಿಸಿ ಮುಂದಿನ ಚುನಾವಣೆಯಲ್ಲಿ we want to contest all across. ಓಕೆ ಸರ್, ಈಗ ನೆಕ್ಸ್ಟ್ ಸೆಗ್ಮೆಂಟ್ ಏನಂತ ಹೇಳಿದ್ರೆ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಸರ್, ಅದಕ್ಕೆ ನೀವು ಏನಂತ ಹೇಳ್ತೀರಾ ಅಂದರೆ ಅದ್ಭುತ, ಚೆನ್ನಾಗಿದ್ರೆ ಒಳ್ಳೆ ಪಾಯಿಂಟ್ ಅಂದರೆ ಒಳ್ಳೆ ಯೋಜನೆ ಅಂತ ಅಂತಾರೆ, ಅಂದರೆ ಓಕೆ ಅಂತ ಹೇಳ್ತಾರೆ, ಅಂದರೆ ಸರಿ ಇದೆ, ಓಕೆ ಪರವಾಗಿಲ್ಲ ಅಂತ ಅನ್ನೋ ಥರ. ಇನ್ನೊಂದು ಸ್ಕ್ಯಾಮ್ ಅಂತೇಳಿ, ಇಟ್ಸ್ ನಾಟ್ ಅದ್ಭುತ ಪರವಾಗಿಲ್ಲ ಸ್ಕ್ಯಾಮ್. ಓಕೆ, ಅದ್ಭುತ ಪರವಾಗಿಲ್ಲ ಸ್ಕ್ಯಾಮ್. ಓಕೆ ಸರ್, ಗುಂಡಿ ಸಮಸ್ಯೆಗಾಗಿ ವೈಟ್ ಟ್ಯಾಪಿಂಗ್ ಸ್ಕ್ಯಾಮ್. ಅದು ಗುಂಡಿ ಸಮಸ್ಯೆಗೆ ವೈಟ್ ಟಾಪಿಂಗ್ ಬೇಕಿಲ್ಲ, ಸರಿಯಾದ ಪ್ರಕ್ರಿಯೆನ ಮಾಡಿ ರೋಡ್ನ ನೀವು ಹಾಕಬೇಕು ಅಷ್ಟೇ. ಅದನ್ನ ಮಾಡಿದ್ರೆ ನಮ್ಮ ರೋಡ್ ಚೆನ್ನಾಗಿರುತ್ತೆ. ವೈಟ್ ಟಾಪಿಂಗ್ ಬರೀ ಒಂದು ಹಣ ಮಾಡುವ ಒಂದು ಪ್ರಕ್ರಿಯೆ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಟ್ರಾಫಿಕ್ ಸಮಸ್ಯೆಗೆ ಫ್ಲೇವರ್ ಮತ್ತೆ ಟನಲ್ ರೋಡ್ ಬೇಕೇ ಬೇಕು. ಸ್ಕ್ಯಾಮ್. ಅದು ಸ್ಕ್ಯಾಮ್. ಓಕೆ, ಇದರಲ್ಲಿ ಸ್ವಲ್ಪ ಒಂದು ನುವಾನ್ಸ್ಡ್ ಅಪ್ರೋಚ್ ಒಂದು ಇದೆ. ಮೊದಲನೇದಾಗಿ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು. ಮೆಟ್ರೋಸ್ ನೀವು ಆಕ್ಸಿಲರೇಟ್ ಮಾಡಬೇಕು, ಇನ್ನು ಬಸ್ಸಸ್ ಇಂಟ್ರೊಡ್ಯೂಸ್ ಮಾಡಬೇಕು, ಸಬರ್ಬನ್ ರೈಲ್ ಮಾಡಬೇಕು, ಸೈಕ್ಲಿಂಗ್ಗೆ ಅನುಕೂಲವಾಗಿ ರಸ್ತೆಗಳು ನೀವು ಮಾಡಿಕೊಡ್ಬೇಕು, ಪಾದಚಾರಿ ರಸ್ತೆಗಳನ್ನ ನೀವು ಸರಿ ಮಾಡಬೇಕು. ಇವೆಲ್ಲ ಮಾಡಿ ಯು ಎನ್ಕರೇಜ್ ಪೀಪಲ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಫೀಡರ್ ಬಸ್ ಎಲ್ಲ ಮಾಡಬೇಕು. ಇವೆಲ್ಲ ಮಾಡಿ ಆಮೇಲೆ ಟ್ರಾಫಿಕ್ ಸಮಸ್ಯೆ ಇನ್ನೂ ಇರ್ತಾ ಇದ್ರೆ ದೆನ್ ಯು ಥಿಂಕ್ ಆಫ್ ಫ್ಲೈಓವರ್ಸ್ ಅಂಡ್ ಟನಲ್ ಪ್ರಾಜೆಕ್ಟ್ಸ್. ಬಟ್ ಇದೇ ಒಂದು ಮೊದಲನೇ ಹೆಜ್ಜೆಯಾಗಿ ತಗೊಂಡು ನೇರವಾಗಿ ಇದನ್ನ ಮಾಡೋಣ ಅಂತ ನೀವು ಹೇಳಿದ್ರೆ ಅದು ಬರೀ ಸ್ಕ್ಯಾಮ್. BBMP ಮತ್ತು GBA ಕಟ್ ಮಾಡಿ ಸಣ್ಣ ಕಾರ್ಪೊರೇಷನ್ ಆಗಿ ಮಾಡುವಂಥ ಐಡಿಯಾ ಹೆಂಗಿದೆ ಸರ್? ಸ್ಕ್ಯಾಮ್. ಅದು ಸ್ಕ್ಯಾಮ್.
ಇವರು ಏನ್ ಹೇಳ್ತಾರೆ ಅಂದ್ರೆ ವಿ ವಾಂಟ್ ಟು ಟೇಕ್ ಗವರ್ನೆನ್ಸ್ ಕ್ಲೋಸರ್ ಟು ದ ಪೀಪಲ್, ಅದಕ್ಕೆ ನಾವು 5 ಕಾರ್ಪೊರೇಷನ್ ಆಗಿ ಮಾಡಿದೀವಿ ಅಂತ. ನಿಮ್ಗೆ ವಿಕೇಂದ್ರೀಕರಣ ಈ ತರ ಒಂದು ವಿಭಜನೆಯಿಂದ ನಿಮ್ಗೆ ಸಿಗಲ್ಲ. ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಹ್ಯಾಪನ್ಸ್ ವೆನ್ ಯು ಎಂಪವರ್ ವಾರ್ಡ್ ಕಮಿಟೀಸ್ ಅಂಡ್ ಕಾರ್ಪೊರೇಟರ್ಸ್. 100 ವಾರ್ಡ್ ಆಗಿರ್ಲಿ 500 ವಾರ್ಡ್ ಆಗಿರ್ಲಿ, ನೀವು ವಾರ್ಡ್ಗೆ ಒಂದು ಸಬಲೀಕರಣ ಕೊಟ್ರೆ ಅಷ್ಟೇ ಸಾಕು. ಯು ಡೋಂಟ್ ನೀಡ್ ಟು ಬ್ರೇಕ್ ಇಟ್ ಇಂಟು 5 ಕಾರ್ಪೊರೇಷನ್ಸ್. ಅದು ಬರೀ ಸ್ಕ್ಯಾಮ್. ಬೆಂಗಳೂರು ಆಡಳಿತ ಮಾಡೋದಕ್ಕೆ CM ಲೀಡರ್ಶಿಪ್ ತಗೋಬೇಕು ಅನ್ನೋದು ಹೆಂಗಿದೆ? ಅತಿ ದೊಡ್ಡ ಸ್ಕ್ಯಾಮ್ ಅದು. ಹೆಂಗೆ ಸರ್? ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಅವ್ರು ಕರ್ನಾಟಕ CM ಆಗ್ಬಿಟ್ಟಿದ್ದಾರೆ. ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ದೇಶಕ್ಕೆ ಪ್ರೈಮ್ ಮಿನಿಸ್ಟ್ರು, ರಾಜ್ಯಕ್ಕೆ ಚೀಫ್ ಮಿನಿಸ್ಟ್ರು, ನಗರಕ್ಕೆ ಮೇಯರ್. ಇದೊಂದು ಸಂವಿಧಾನದಲ್ಲಿ ಒಂದು ಇರುವ ಒಂದು ಕಾನ್ಸೆಪ್ಟ್ ಇದು. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಸೇ. ಸೊ CM ಅಂದ್ರೆ ಅವರು ಇಡೀ ಕರ್ನಾಟಕವನ್ನು ಅವ್ರು ನೋಡ್ಕೋಬೇಕು ಅಲ್ವಾ. ನಗರದ ಸಮಸ್ಯೆಗಳಿಗೆ ಸ್ಥಳೀಯ ಸರ್ಕಾರ ಇರಲೇಬೇಕು, ಅವ್ರಿಗೆ ಅಧಿಕಾರ ಕೊಡಲೇಬೇಕು, ಅವ್ರಿಗೆ ಒಂದು ಸಬಲೀಕರಣ ನೀಡಬೇಕು. ಅದರಿಂದ ವಿಕೇಂದ್ರೀಕರಣ ಶುರು ಆಗುತ್ತೆ. ಸೊ ಇಫ್ ದ CM ವಾಂಟ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ದ ಸಿಟಿ, ಅತಿ ದೊಡ್ಡ ಸ್ಕ್ಯಾಮ್. ಏನು ಆಗಲ್ಲ. ಅಲ್ಲೇನೋ ಬರ್ತಾ ಇದೆ ಅಂತ ಕಂಟ್ರೋಲಿಗೆ ಬರ್ತಾರೆ. ಬರೀ ಕಂಟ್ರೋಲ್, ಅದು ಯಾಕೆ ಅವ್ರು ಕಂಟ್ರೋಲ್ ಮಾಡೋಕೆ ಯೋಚನೆ ಮಾಡ್ತಾರೆ ಎಲ್ಲರಿಗೂ ಗೊತ್ತು ಅದು. ಸೊ ಅದು ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ. ಓಕೆ, BBMP ಎಲೆಕ್ಷನ್ ಯಾಕೆ ಮಾಡ್ತಿಲ್ಲ ನಾವು ಅಂದ್ರೆ, GB ಅಥವಾ BBMP ಎಲೆಕ್ಷನ್ ಏನಕ್ಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಈ ವಾರ್ಡ್ ಡಿಲಿಮಿಟೇಷನ್ ಮಾಡ್ತಾ ಇದ್ವಿ ನಾವು ಇಷ್ಟು ದಿನ ಅಂತ ಹೇಳ್ತಿದ್ದಾರೆ. ದಿಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇದು. ಸಂವಿಧಾನದಲ್ಲಿ ಅಗೇನ್ ಇದು ಸಂವಿಧಾನದ ಕಾನ್ಸೆಪ್ಟ್. ಇದು ಸ್ಟೇಟ್ ಗವರ್ಮೆಂಟ್ ತರ, ಸೆಂಟ್ರಲ್ ಗವರ್ಮೆಂಟ್ ತರ ಸ್ಥಳೀಯ ಸರ್ಕಾರಿಗೂ 5 ವರ್ಷ ಕಾಲಾವಕಾಶದಲ್ಲಿ ಒಂದ್ಸಾರಿ ಎಲೆಕ್ಷನ್ ಆಗಲೇಬೇಕು ಅಂತ. ಇದು ಎಲೆಕ್ಷನ್ ಆಗಿಲ್ಲ ಅಂದ್ರೆ ಯಾರಿಗೆ ಇದು ಒಂದು ಅನುಕೂಲವಾಗಿರುತ್ತೆ? MLA ಅವರಿಗೆ. ಯಾಕಂದ್ರೆ ವೆನ್ ದ ಕಾರ್ಪೊರೇಟರ್ಸ್ ಆರ್ ನಾಟ್ ದೇರ್, ಕಾರ್ಪೊರೇಷನ್ ಕಮ್ಸ್ ಡೈರೆಕ್ಟ್ಲಿ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಗವರ್ಮೆಂಟ್. ಕರೆಕ್ಟ್. ಅದರಿಂದ ಕಾರ್ಪೊರೇಷನ್ಗೆ ಬರುವ ಒಂದು ಬಡ್ಜೆಟ್ ಹಣ ಇವರಿಗೆ ನೇರವಾಗಿ ಅದು ಸಿಗುತ್ತೆ. ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಅದರಲ್ಲಿ ಅಷ್ಟು ಹಣ ಇಲ್ಲ. ಬೆಂಗಳೂರು ಇಸ್ ದ ಬಿಗ್ಗೆಸ್ಟ್ ಕ್ಯಾಶ್ ಕೌ. ಅದು ಸ್ವಲ್ಪ ರೀಸನ್ ಸೇಮ್ ಅದು ಇದೆ, ಬಟ್ ಸೇಮ್ ಕಾನ್ಸೆಪ್ಟ್. ಅಲ್ಲಿ ಹೋಗುವ ಹಣ, ಅಲ್ಲಿ ಹೋಗುವ ಬಡ್ಜೆಟ್ ಇವರಿಗೆ ನೇರವಾಗಿ ಅದು ಸಿಗ್ಬಿಡುತ್ತೆ. ನನ್ಗೊಂದು ಅದೇ ಆಶ್ಚರ್ಯ ಸರ್, ಯಾರಾದ್ರೂ MLA ಡೆತ್ ಆದ್ರು ಅಥವಾ ಏನಾದ್ರು ರಿಸೈನ್ ಮಾಡೋದು ಅಂದ್ರೆ ಇಮಿಡಿಯೇಟ್ ಎಲೆಕ್ಷನ್ ಆಗುತ್ತೆ. ಬಟ್ ಇದರಲ್ಲಿ ಅವ್ರಿಗೆ ಏನು ಕಾಳಜಿನೇ ಇಲ್ಲ. ಅವ್ರಿಗೆ ಏನ್ ಬೇಕು, ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. ಸರ್, ಇದು ಪಾದಚಾರಿ ಮಾರ್ಗ ಕ್ಲಿಯರ್ ಮಾಡಿದ್ರು, ಅದ್ರ ಬಗ್ಗೆ ಏನಂತ ಹೇಳ್ತೀರಾ? ಓಕೆ, ಇದು ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಅಗೇನ್ ಐ ವಾಂಟ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ಪಾದಚಾರಿ ರಸ್ತೆಗಳು ಪೆಡೆಸ್ಟ್ರಿಯನ್ಸ್ಗೆ ಅನುಕೂಲವಾಗಿ ಇರಲೇಬೇಕು. ಯಾವುದೇ ಎನ್ಕ್ರೋಚ್ಮೆಂಟ್ಸ್ ಇರಬಾರ್ದು. ಹೌದು, ಖಂಡಿತ. ಬಟ್ ಯು ಕೆ ನಾಟ್ ಡಿಪ್ರೈವ್ ದಿ ಸ್ಟ್ರೀಟ್ ವೆಂಡರ್ಸ್ ಆಫ್ ದೇರ್ ಲೈವ್ಲಿಹುಡ್ಸ್. ಅದಕ್ಕೆ ಅವ್ರಿಗೆ ಒಂದು ಬೇಕಾದಂಥ ಒಂದು ಜಾಗ ಅವ್ರಿಗೆ ಮಾಡಿಕೊಟ್ಟು, ಇಲ್ಲಿ ನೀವು ನಿಮ್ಮ ಬಿಸ್ನೆಸ್ ಮಾಡಿ, ನೀವು ಜನರಿಗೆ ಅಲ್ಲಿ ಒಂದು ಪಾರ್ಕಿಂಗ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟು ಅಲ್ಲಿ ನೀವು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಸೊ ಐ ವುಡ್ ಸೇ ಪರವಾಗಿಲ್ಲ, ಎನ್ಕ್ರೋಚ್ಮೆಂಟ್ಸ್ ಕ್ಲಿಯರ್ ಮಾಡಿ, ಆದರೆ ಸ್ಟ್ರೀಟ್ ವೆಂಡರ್ಸ್ಗೂ ಅನುಕೂಲವಾಗಿ ಒಂದು ವ್ಯವಸ್ಥೆ ಒಂದು ಮಾಡಿಕೊಡಿ. ಮೆಟ್ರೋ ಲೈನ್ಸ್ಗೆ ಹೆಚ್ಚು ಒತ್ತು ಕೊಡಬೇಕು. ಮೆಟ್ರೋ ಲೈನ್ಸ್ಗೆ ಹೆಚ್ಚು ಒತ್ತು ಕೊಡಬೇಕಂದ್ರೆ ಜಾಸ್ತಿ ಮಾಡಬೇಕು ಮೆಟ್ರೋ ಲೈನ್ಸ್. ಖಂಡಿತ ಇದು ವೆರಿ ಮಚ್ ರಿಕ್ವೈರ್ಡ್. ಅದ್ಭುತ ಅಂತ ನಾನು ಹೇಳ್ತೀನಿ. ಇನ್ನೂ ಅವ್ರು ಮಾಡಿಲ್ಲ ಅದನ್ನ. ಮೆಟ್ರೋ ಈಸ್ ನೀಡೆಡ್ ಫಾರ್ ದ ಸಿಟಿ ಬಿಗ್ ಟೈಮ್. ಹೆಚ್ಚಾಗಿ ಸ್ಪೀಡ್ ಬಗ್ಗೆ ಏನಂತ ಹೇಳ್ತೀರಾ ಸರ್? ಇಲ್ಲ, ಇನ್ನು ಫ್ರೀಕ್ವೆನ್ಸಿ ಅವರು, ನಾನು ಮೆಟ್ರೋ ಇಂದ ನಾನು ಬಂದಿದ್ದೀನಿ. ಫ್ರೀಕ್ವೆನ್ಸಿ ಲೈಕ್ ಸ್ಪೀಡ್, ದ ಕನ್ಸ್ಟ್ರಕ್ಷನ್ ಸ್ಪೀಡ್ ಇದೆಯಾ? ಕನ್ಸ್ಟ್ರಕ್ಷನ್ ಸ್ಪೀಡ್ ಅದೇ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಇನ್ ಬೆಂಗಳೂರು. ಯಾಕೆ ಈ ತರ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನೀವು ಯು ಡೋಂಟ್ ಇವನ್ ಕಂಪೇರ್ ಸಿಂಗಪುರ್, ದುಬೈ, ಡೆಲ್ಲಿ. ಯು ಕಾಂಟ್ ಕಂಪೇರ್ ಡೆಲ್ಲಿ. ಯು ಕಂಪೇರ್ ಡೆಲ್ಲಿ, ಚೆನ್ನೈ, ಹೈದ್ರಾಬಾದ್, ಕೋಲ್ಕತ್ತಾ ಎಲ್ಲ ಫಾಸ್ಟ್ ಆಗಿ ಮಾಡ್ತಾರೆ. ಬರೀ ಇದೊಂದು ನಮ್ಗೆ ಶಾಪ ತರ ಆಗ್ಬಿಟ್ಟಿದೆ ಇದು. ಯಾಕೆ ಇಷ್ಟು ನಿಧಾನವಾಗಿ ಮಾಡ್ತಾರೆ? ವೈ ಇಟ್ಸ್ ಗೆಟಿಂಗ್ ಸ್ಟಕ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಐ ಹೋಪ್ ದಟ್ ಇಟ್ ವಿಲ್ ಇಂಪ್ರೂವ್. if the city's traffic problems have to be resolved, metro is going to be one important component. ಅಕ್ರಮನ ಸಕ್ರಮ ಮಾಡೋಣ, ದಂಡ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ತಿದ್ದಾರೆ. Again, I want to be very careful with this. ಅಕ್ರಮ ಸಕ್ರಮ ಸ್ಕ್ಯಾಮ್ ಅದು. ಇದು ಯಾಕೆ ಸ್ಕ್ಯಾಮ್ ಅಂತ ಹೇಳ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಹೂ ಅಲೌಡ್ ದೀಸ್ ಅಕ್ರಮ? ಕರೆಕ್ಟ್, ರೈಟ್, ಗವರ್ಮೆಂಟ್. ಅಲ್ಲೇ ಸ್ಕ್ಯಾಮ್. ಅದಕ್ಕೂ ಸರ್ಟಿಫಿಕೇಟ್ ಅವರೇ ಮಾಡ್ಕೊಟ್ಟಿದ್ದಾರೆ, ಅದಕ್ಕೂ ದುಡ್ಡು ಇಸ್ಕೊಂಡಿದ್ದಾರೆ. ಅದಕ್ಕೆ ದುಡ್ಡು ಮೊದಲನೇ ಅಕ್ರಮ ಅದು ಅಲೋ ಮಾಡ್ತಾರೆ, ಆಮೇಲೆ ಅದನ್ನ ಸಕ್ರಮ ಮಾಡೋಕೆ ಒಂದು ಹಣ ತಗೊಳ್ತಾರೆ. ಸೊ ಅದು ಸ್ಕ್ಯಾಮ್ ಇದು.
ಸೊ ಬಟ್ ಮೈ ಸೊಲ್ಯೂಷನ್ ಇಸ್ ಫಸ್ಟ್ ಯು ಸೆಟ್ ರೈಟ್ ದ ಪ್ರಾಸೆಸ್ ಫಾರ್ ದ ಫ್ಯೂಚರ್. ಕರೆಕ್ಟ್. ಇನ್ಮೇಲೆ ಈ ತರ ಏನು ಆಗಬಾರದು, ಅಕ್ರಮ ಆಗಬಾರದು. ಅದಕ್ಕೆ ನೀವು ಸರಿಪಡಿಸಬೇಕಾಗಿರೋದು ಮೊದಲನೇದಾಗಿ ಸರ್ಕಾರದ ಒಳಗೆ ಇರುವ ಪ್ರಕ್ರಿಯೆ, ಭ್ರಷ್ಟಾಚಾರ ನಿಲ್ಲಿಸಬೇಕು, ಪಾರದರ್ಶಕತೆಯಿಂದ ಒಂದು ಕ್ರಿಯೆ ಮಾಡಬೇಕು. ಇವೆಲ್ಲ ಮಾಡಿ ಆಮೇಲೆ ಒನ್ ಟೈಮ್ ಒಂದು ಅಕ್ರಮ ಸಕ್ರಮ ಮಾಡಬೇಕಂದ್ರೆ ದೆನ್ ಐ ಕ್ಯಾನ್ ಅಟ್ ಲೀಸ್ಟ್ ಥಿಂಕ್ ಅಬೌಟ್ ಇಟ್. ಬಟ್ ಅಕ್ರಮ ಸಕ್ರಮ ಆನ್ ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಖಂಡಿತ ಅದೊಂದು ಸ್ಕ್ಯಾಮ್. ಸರ್, ಈಗ ರ್ಯಾಪಿಡ್ ಫೈರ್ ಹೋಗೋಣ. ಲೈಕ್ ಒನ್ ವರ್ಡಲ್ಲಿ ನಾನು ಕೆಲವೊಂದು ಕೇಳ್ತೀನಿ, ನಿಮ್ಗೆ ಏನು ಸಡನ್ ಥಾಟ್ ಬರುತ್ತೆ ನಿಮ್ಮ ತಲೆಯಲ್ಲಿ? ಓಕೆ, ಏನು ಅನ್ಸುತ್ತೋ ಅದನ್ನ ನಾನು ಹೇಳ್ಬೇಕಾ? ಏನು ಹೇಳ್ಬೇಕು? ಟ್ರೈ ಮಾಡೋಣ. ಬ್ಯಾಂಗ್ಳೂರು ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ? ಬ್ಯಾಂಗ್ಳೂರು ಅಂದ ತಕ್ಷಣ ಇಮೋಷನ್. ಒಂಚೂರು ಡೀಟೇಲಿಂಗ್ ಹೋದ್ರೆ ಏನು ಎಮೋಷನ್ಸ್? ಇಮೋಷನ್ ಅಂದರೆ ಹೆಮ್ಮೆ. ಓಕೆ, ಇಮೋಷನ್ ಹೆಮ್ಮೆ. ಓಕೆ, ಪ್ರೌಡ್. ನನಗೆ ಒಂದೇ ಉದ್ದೇಶ, ಈ ನಗರ ಇಡೀ ಜಗತ್ತಿನ ಅತಿ ಉತ್ತಮ ನಗರ ಅಂತ ಹೆಮ್ಮೆಯಾಗಿ ನಾನು ಹೇಳಬೇಕು. ಅದೇ ನನ್ನ ಬೆಂಗಳೂರು. ಈ ನಗರ ನನಗೆ ಜೀವನ ಕೊಟ್ಟಿದೆ, ನನಗೆ ಒಂದು ಕುಟುಂಬ ಕೊಟ್ಟಿದೆ. ರೈಟ್, ಇಟ್ ಹಸ್ ಗಿವನ್ ಮಿ ಎವ್ರಿಥಿಂಗ್. ಇದಕ್ಕೆ ನಾವೇನಾದರೂ ಕೊಡಬೇಕಲ್ವಾ? ಕೊಟ್ಟು ಹೆಮ್ಮೆಯಿಂದ ಹೇಳಬೇಕು, ನಾನು ಬೆಂಗಳೂರಿಗನು, ಆ ಥರ ಹೇಳಬೇಕು. ಸೊ ದಟ್ ಇಮೋಷನ್, ಹೆಮ್ಮೆ. ಓಕೆ, ಬೆಂಗಳೂರು ಅಂದರೆ ಇಮೋಷನ್ ಬಿಡಿ, ಹೆಮ್ಮೆ ಅಂತ ನಾನು ಹೇಳ್ತೀನಿ. ಇವಾಗಿನ ರಾಜಕೀಯ ಗಲೀಜು. JCB ಗಲೀಜು ಎಲ್ಲ ಸೇಮ್ ಅನ್ಸುತ್ತಾ? ಇಲ್ಲ, JCB ಏನು ನನಗೆ ಏನು ಡಿಫ್ರೆನ್ಸ್ ಏನಿಲ್ಲ. ಅವ್ರು ಅಲ್ಲಿಗೂ ಹೋಗ್ತಾರೆ, ಇಲ್ಲಿಗೂ ಬರ್ತಾರೆ. ಕರೆಕ್ಟು. ಅದೇ ನಾವು ನೋಡ್ತಾ ಇರೋದು, ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಾರೆ, ನಾಳೆ BJPಗೆ ಹೋಗ್ತಾರೆ. ಐಡಿಯಾಲಜಿ ಏನಿದೆ? ಐಡಿಯಾಲಜಿ ಏನೂ ಇಲ್ಲ. ಯಾರು ದುಡ್ಡು ಕೊಡ್ತಾರೋ ಅಲ್ಲಿ ಹೋಗಿ ಏನೋ ಮಾಡ್ತಾರೆ. ಸೊ ಬರೀ ಗಲೀಜು. ನಿಮ್ಮ ಪ್ರಕಾರ ಗೌರ್ಮೆಂಟ್ ಅಧಿಕಾರಿಗಳನ್ನ, ನಿಮ್ಗೆ ಒಂದು ಗೌರ್ಮೆಂಟ್ ಅಧಿಕಾರಿ ಅಂತ ತಲೆಗೆ ಬಂದ ತಕ್ಷಣ ಏನು ನೆನಪಾಗುತ್ತೆ ಸರ್? ಸದ್ಯಕ್ಕೆ ಭ್ರಷ್ಟಾಚಾರ ಅಂತ ನನಗೆ ಅನಿಸುತ್ತೆ, ಆದರೆ ಸಾಮರ್ಥ್ಯತೆಯೂ ಇದೆ. ಸೊ ಎರಡು, ಸೊ ರೈಟ್ ನಾವು ಎರಡೂ ಇದೆ, ಭ್ರಷ್ಟಾಚಾರನೂ ಇದೆ, ಸಾಮರ್ಥ್ಯತೆಯೂ ಇದೆ. ಸೊ ವಿ ಹ್ಯಾವ್ ಟು ರಿಮೂವ್ ದ ಭ್ರಷ್ಟಾಚಾರ, ಇನ್ಕ್ರೀಸ್ ದ ಸಾಮರ್ಥ್ಯ. ಈ ನಮ್ಮ IT KPI ಅಂತ ಮಾಡ್ತೀವಿ ಗೊತ್ತಾ ನಾವು, 6 months ಒಂದ್ಸಲ, ಲೈಕ್ ಪರ್ಫಾರ್ಮೆನ್ಸ್ ರಿವ್ಯೂ. ಹಾಂ, ಅದು ಅವ್ರಿಗಾಗುತ್ತಾ? ಒಂದು ಪ್ರಕ್ರಿಯೆ ಇದೆ ಖಂಡಿತ, ಬಟ್ ಅದು ಫಾಲೋ ಮಾಡ್ತಾರಾ ನನಗೆ ಗೊತ್ತಿಲ್ಲ. ರೈಟ್, ಮಾಡಬೇಕು. ಬಟ್ ಇದು ಎಲ್ಲ ರಾಜಕಾರಣಿಗಳಿಂದೆಲ್ಲ ಶುರು ಆಗುತ್ತಲ್ವಾ, ಅವರೇ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರಿಗೆ ಏನು ಕಾಳಜಿ ಇಲ್ಲದೆ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅಧಿಕಾರನ ಸೇವೆನಾ ಸರ್? ಅಧಿಕಾರ ಮೂಲಕ ಸೇವೆ. ಅಧಿಕಾರ ಇಲ್ಲದೆಲ್ಲ ಸೇವೆ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಆದರೆ ಇಂಪ್ಯಾಕ್ಟ್, ಪರಿಣಾಮ ಅಷ್ಟು ಚೆನ್ನಾಗಿರಲ್ಲ. ಸೊ ಅಧಿಕಾರ ಮೂಲಕ ಸೇವೆ ನಾವು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಪರಿಣಾಮ ಕೊಡ್ಬೋದು. BNP ಅಂದರೆ ಬದಲಾವಣೆ. ಜನಗಳಿಗೆ ಹೆಂಗ್ ನಂಬಿಕೆ ಮೂಡಿಸ್ತೀರಾ? ನಾವು ಮಾಡ್ತಾ ಇರೋ ಕೆಲಸದ ಮೂಲಕ ನಾವು ಬರೀ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯಿಂದ ನಾವು ಬರೀ ಒಂದು ಮಾತು ನಾವು ಹೇಳಲ್ಲ, ನಾವು ಅದನ್ನ ಅವ್ರಿಗೆ ನಾವು ತೋರಿಸ್ತಾ ಇದ್ದೀವಿ. GBA ಎಲೆಕ್ಷನ್ ಅಂದ್ರೆ ಪ್ರಮುಖವಾದ, ನಮ್ಮ ದೇಶದಲ್ಲಿ ಇರೋ ಪ್ರಮುಖವಾದ ಒಂದು ಚುನಾವಣೆ. ಹಣಬಲ, ತೋಳ್ಬಲ, ಜಾತಿ, ಧರ್ಮ, ಇದ್ರ ಮಧ್ಯ BNPನ ಹೆಂಗ್ ನೋಡ್ತೀರಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಆಫ್ ದಟ್. ನಮಗೆ ಅದ್ರ ಬಗ್ಗೆ ಏನು ವಿಚಾರನೇ ಇಲ್ಲ. ಜಸ್ಟ್ ಒನ್ ವರ್ಕರ್. ನಮಗೆ ಬರೀ ಕೆಲಸ ಮಾಡಬೇಕು, ಕೆಲಸಗಾರ. ಇದರಲ್ಲಿ ಜಾತಿ, ಧರ್ಮ, ಲಿಂಗ, ಇಲ್ಲಾದ್ರೆ ಹಣ ಬಲ, ಆ ಥರ ನಮಗೆ ಏನು ಅದ್ರ ಬಗ್ಗೆ ಏನು ವಿಚಾರನೂ ಇಲ್ಲ. ಇಟ್ ಡಸಂಟ್ ಮೇಕ್ ಎ ಡಿಫ್ರೆನ್ಸ್ ಆಲ್ಸೋ ಫಾರ್ ಅಸ್. ಕೆಲಸ ಮಾಡೋಕ್ಕೆ ಅದು ಏನು ಅವಶ್ಯಕತೆನೇ ಇಲ್ಲ. ಕೊನೆಯದಾಗಿ ನೀವು ಜನಗಳು ನಿಮ್ಮನ್ನ ಯಾವ ರೀತಿ ನೆನಪಿಸ್ಕೋಬೇಕು ಅಂತ ಅನ್ಕೊಂತೀರಾ? ಲೈಕ್ 10 years ಆಫ್ಟರ್ BNP, ವಾಟ್ ಸ್ಟೇಟ್ ಯು ವಾಂಟ್ ಟು ವಾಚ್? ಲೈಕ್ ಹೆಂಗ್ ನೋಡ್ಬೇಕು ಅಂತ ಅನ್ಕೊಂತೀರಾ? ದ ಪೀಪಲ್ ಹೂ ಮೇಡ್ ಬೆಂಗಳೂರು ದ ಬೆಸ್ಟ್ ಸಿಟಿ. BNP ಆಫ್ಟರ್ 10 years. BNP ಆಫ್ಟರ್ 10 years ಇಡೀ ಬೆಂಗಳೂರನ್ನು ಆಡಳಿತ ಮಾಡಿ ಬದಲಾವಣೆ ತರೋ ಒಂದು ಪಕ್ಷ. ಇಡೀ ಬೆಂಗಳೂರು ಅಲ್ಲ ಸರ್, ಇಡೀ ಸ್ಟೇಟಲ್ಲಿ ಕಂಪ್ಲೀಟ್ಲಿ ನನಗೆ ಟ್ರಾನ್ಸ್ಪರೆನ್ಸಿ ಅನ್ನೋದೊಂದು ತಂದು ಕೊಟ್ಬಿಟ್ರೆ ಎಲ್ಲ ಜನಗಳಿಗೂ ಏನಾಗ್ತಿದೆ, ನಮ್ಮ ದುಡ್ಡು ಏನಾಗ್ತಿದೆ, ಯೋಜನೆಗಳು ಏನು ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳಕ್ಕೆ ತುಂಬ ಕುತೂಹಲ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ ಆ್ಯಕ್ಚುಲಿ. ಎಲ್ಲರಿಗೂ RTI ಫೈಲ್ ಮಾಡೋಕ್ಕಾಗಲ್ಲ. ನೀವು ಹೇಳ್ತೀರಾ 15,000 RTI ಫೈಲ್ಸ್ ಮಾಡಿದ್ರಿ ಅಂತ. ಅವ್ರ ಪರವಾಗಿ ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಬಟ್ ಎಲ್ಲರಿಗೂ ಫೈಲ್ ಮಾಡೋದಕ್ಕಾಗಲ್ಲ. ಕರೆಕ್ಟ್, ಅವರೇ ಟ್ರಾನ್ಸ್ಪರೆನ್ಸಿ ಕೊಟ್ಬಿಟ್ರೆ. ನನ್ನ ಪ್ರಕಾರ RTI ಬೇಕಾಗಿಲ್ಲ. ಇಫ್ ಯು ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ, ವೇರ್ ಇಸ್ ದ ನೀಡ್ ಫಾರ್ RTI ಅಲ್ವಾ? ನೀವು ಎಲ್ಲ ತೋರಿಸ್ಕೊಟ್ರೆ ಯಾಕೆ RTI ಫೈಲ್ ಮಾಡಬೇಕು ನಾವು? ಬಟ್ ನಮ್ದು ಸೀಮಿತವಾದ ಒಂದು ಆಂಬಿಷನ್. ನನಗೆ ಒಂದೇ ಉದ್ದೇಶ, ಎಷ್ಟೊತ್ತು ಆಗತ್ತೆ, ಎಷ್ಟು ವರ್ಷ ಆಗತ್ತೆ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಮ್ಮ ನಗರವನ್ನು, ನಮ್ಮ ಪ್ರೀತಿಯ ಹೆಮ್ಮೆಯ ಬೆಂಗಳೂರನ್ನು
ಇಡೀ ಜಗತ್ತಿನ ಅತ್ಯುತ್ತಮ ನಗರವನ್ನಾಗಿ ಮಾಡಿಸೋದು ನನ್ನ ಕನಸು, ನನ್ನ ಉದ್ದೇಶ, ನನ್ನ ಗುರಿ. ಇದು ನಮ್ಮ ನಾಡಪ್ರಭು ಕೆಂಪೇಗೌಡರ ಉದ್ದೇಶನೂ. ಅದನ್ನು ನಾವು ನನಸು ಮಾಡಿಸೋಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. ನಿಮ್ಮ ಕನಸು ನನ್ಸಾದ್ರೆ ಅದು ಪ್ರತಿಯೊಬ್ಬ ಬ್ಯಾಂಗ್ಳೂರಿಯನ್ ಕನಸು ನನ್ಸಾದ ಥರ ಅಂತ ಅನಿಸ್ತದೆ ಸರ್ ನನಗೋಸ್ಕರ. ಕರೆಕ್ಟು. ಇದು ಪ್ರತಿಯೊಬ್ಬ ಬೆಂಗಳೂರಿಗರಿಗೆ ಇರೋ ಒಂದು ಕನಸು. ಅದನ್ನು ನಾವು ನನಸು ಮಾಡಿಸ್ಬೇಕು. ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಿದರೆ ಖಂಡಿತ ಅದು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.